ಶಿರಗಳನ್ನು ಬಾಗಿ ತಂದೆ, ಮಗ, ಪವಿತ್ರಾತ್ಮನ ತ್ರಿಯೇಕನಾಮದಲ್ಲಿ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಹಾಡುವುದಕ್ಕೆ, ನಿಮ್ಮನ್ನು ಹರಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೇ, ಕೀರ್ತನೆಗಾರನು ಹಾಡಿದ ರೀತಿಯಲ್ಲಿ ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಾವು ಹಾಡುವಂಥ ಹಾಡುಗಳು ದೇವರೇ, ನಾವು ಓದುವಂಥ ವಾಕ್ಯ ಎಲ್ಲವೂ ನಿನಗೆ ಸಮರ್ಪಕವಾಗಿರುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ಪ್ರತ್ಯೇಕವಾಗಿ ಕರ್ತನೇ, ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಮ್ಮ ಪಟ್ಟಣದ, ನಮ್ಮ ದೇಶದ, ನಮ್ಮ ರಾಜ್ಯದ ವಿವಿಧ ಭಾಗದಲ್ಲಿ ನಡೆಯುತ್ತಿರುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ಕರ್ತನೇ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಕ್ಕೆ, ಬಿಡುಗಡೆಗೆ ಕಾರಣವಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದಿನ ಆರಾಧನೆ ಮೂಲಕವಾಗಿ ನಿನ್ನ ನಾಮ ಮತ್ತೊಂದು ಆವತ್ತಿ ಕರ್ತನೆ ಮಹಿಮೆಗೊಳ್ಳುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ತಪ್ಪುಗಳನ್ನು, ಎಲ್ಲ ಪಾಪಗಳನ್ನು ಮತ್ತೊಂದು ಆವತ್ತಿ ನಾವು ಅರಿಕೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುತ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಮತ್ತೊಂದು ಆವತ್ತಿ ಕರ್ತನೆ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಸ್ವಾಮಿ, ಆರಾಧನೆಗೆ ಯೋಗ್ಯನಾದ ನಿನ್ನನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಆವತ್ತಿ ಕರ್ತನೆ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಆರಾಧನೆಯ ಪ್ರಾರಂಭ ಸಮಯದಿಂದ ಕರ್ತನೆ ಇದರ ಕೊನೆಯ ಸಮಯದವರೆಗೆ ನಿನ್ನ ಒಂದು ಪವಿತ್ರ ಆತ್ಮನ ಒಂದು ನಡೆಸುವಿಕೆಯನ್ನು ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮೊಟ್ಟಿಗೆ ಸೇರಿ ನಿಮ್ಮನ್ನು ಆರಾಧಿಸುವಂಥ ನಿಮ್ಮ ಪ್ರಿಯ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿವಿಧ ಜಾಗಗಳಲ್ಲಿ ಕರ್ತನೆ ಅವರು ಕೂತು ಕರ್ತನೆ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮನ್ನು ಆರಾಧಿಸುವಾಗ ಅವರ ಜೀವಿತದಲ್ಲಿಯೂ ಬಿಡುಗಡೆ, ಶಾಂತಿ, ನೆಮ್ಮದಿ ಉಂಟಾಗುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಆವತ್ತಿ ಆರಾಧನೆಯನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ನಾವು ಒಂದು ಕನ್ನಡ ಹಾಡನ್ನು ಹಾಡಿ ಪ್ರಾರಂಭದಲ್ಲಿ ನಾವು ದೇವರನ್ನು ಆರಾಧಿಸೋಣ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ, ಯೇಸು ನನ್ನ ರಕ್ಷಿಸಿದ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೇ ಉಕ್ಕುತ್ತೆ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಸಂತೋಷ ಸಂತೋಷ ಹಲ್ಲೆಲೂಯಾ, ಯೇಸು ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೇ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೇ ಉಕ್ಕುತ್ತೆ. ದಾರಿ ತಪ್ಪಿ ನಡೆದೆ,
ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇಂಥ ಒಳ್ಳೆ ಯೇಸು ನನ್ನ ಸ್ವಂತನಾದನು. ಇಂಥ ಒಳ್ಳೆ ಯೇಸು ನನ್ನ ಸ್ವಂತನಾದನು. ಆಹಾ ಸಂತೋಷ ಉಕ್ಕುತ್ತೆ, ಸಂತೋಷ ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ. ಯೇಸು ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ. ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು. ಪಾಪದಲ್ಲಿ ಇರುವವರು ಪಾತಾಳದಲ್ಲಿ. ನಾನು ಪರಲೋಕದೊಳು ಹೊಸ ಹಾಡು ಹಾಡುವೆ. ನಾನು ಪರಲೋಕದೊಳು ಹೊಸ ಹಾಡು ಹಾಡುವೆ. ಕೊನೆಯವರೆಗೆ ಕಾಯ್ದು ನನ್ನ ಒಳ್ಳೆ ಯೇಸುವೆ. ಕೊನೆಯವರೆಗೆ ಕಾಯ್ದು ನನ್ನ ಒಳ್ಳೆ ಯೇಸುವೆ. ಆಹಾ ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆ. ಸಂತೋಷ ಉಕ್ಕೆ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆ. ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಕಾರಣ ಯೇಸು ನಮ್ಮನ್ನು ರಕ್ಷಿಸಿದ, ನಮ್ಮ ಪಾಪವನ್ನು ತೊಳೆದ. ಆದುದರಿಂದ ನಾವು ಸಂತೋಷದಿಂದ ನಾವು ದೇವರನ್ನ ಆರಾಧಿಸುವಂತರಾಗಿರಬೇಕು. ಇನ್ನೊಂದು ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನು ಯೋಗ್ಯನು ಎಂಬುವಂಥ ಒಂದು ಹಳೆಯ ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆಪಡಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯ
ಸ್ತುತಿಸುವೆನು, ನಾ ಭಜಿಸುವೆನು ಕರ್ತನ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಮಹಿಮೆಯನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ನಮ್ಮ ದೇವರು ಮಾತ್ರ ಆತನು ಸ್ತುತಿಗೆ ಸ್ತೋತ್ರಕ್ಕೆ ಯೋಗ್ಯನಾಗಿರುವಂಥ ದೇವರು. ಆ ದೇವರನ್ನ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಾವು ನಮ್ಮ ಹೃದಯದ ಅಂತರಾಳದಿಂದ ಈ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ, ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಲೋಕದ ಕಡೆಗೆ ನಾವು ತಿರುಗಿ ನೋಡುವಾಗ ಅನೇಕರಿಗೆ ಲಭಿಸದೇ ಇರುವಂಥ ಈ ಒಂದು ಭಾಗ್ಯವನ್ನು, ಅನೇಕರು ಈ ದಿನವನ್ನು ನೋಡುವುದಕ್ಕೆ, ಈ ದಿನ ದೇವರನ್ನು ಆರಾಧಿಸುವುದಕ್ಕೆ ಇಷ್ಟಪಟ್ಟಂಥ ಅನೇಕರು ಕಾರಣಾಂತರಗಳಿಂದ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ, ಪ್ರತ್ಯೇಕವಾಗಿ ಈ ಕೊರೋನಾ ಕೋವಿಡ್-19 ಅನೇಕರ ಜೀವಿತವನ್ನು ಆಕ್ರಮಿಸಿಕೊಂಡಿರುವಾಗ, ದೇವರು ನಿನ್ನನ್ನು ನನ್ನನ್ನು ಕೋಳಿ ತನ್ನ ಮರಿಗಳನ್ನು ಯಾವ ರೀತಿ ತನ್ನ ರೆಕ್ಕೆಯಲ್ಲಿ ಕಾಪಾಡ್ತದೋ ಆ ರೀತಿ ಕಾಪಾಡಿ ಪರಿಪಾಲಿಸಿದಂಥ ದೇವರ ಕೃಪೆಯನ್ನು ನೆನೆಸಿ ನೀನು ನಾನು ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ. ಆ ದೇವರ ಕರುಣೆಯನ್ನು ನೆನೆಸಿ ಮತ್ತೊಂದು ಆವರ್ತಿ ನಾವು ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಭಾಗ್ಯವನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ಈ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ವೆನ್ ವಿ ವಾಕ್ ವಿತ್ ದ ಲಾರ್ಡ್ ಇನ್ ದ ಲೈಟ್ ಆಫ್ ಹಿಸ್ ವರ್ಡ್, ವಾಟ್ ಎ ಗ್ಲೋರಿ he sheds on our way. While we do his good will, he abides with us still, and with all who will trust and obey ಎಂಬ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. When we walk with the Lord in the light of his word, what a glory he sheds on our way. While we do his good will, and he abides with us still, and with all who will trust and obey. Trust and obey, for there is no other way to be happy in Jesus but to trust and obey. Not a shadow can run, not a cloud in the sky, but his smile quickly drives it away. Not a doubt nor a fear, not a sigh nor a tear can abide while we trust and obey. Trust and obey, for there is no other way to be happy in Jesus but to trust and obey. When we fellowship sweet, we will sit at his feet, or we'll walk by his side in the way. What he says we will do, where he sends we will go. Never fear, only trust and obey. Trust and obey, for there is no other way to be happy in Jesus but to trust and obey. Trust and obey, for there is no
trust and obey. Hallelujah. ಇಲ್ಲಿ ಹಾಡುಗಾರನು ಹೇಳುವಂಥದ್ದು ಟ್ರಸ್ಟ್ ಆ್ಯಂಡ್ ಒಬೇ, ಫಾರ್ ದೇರ್ ಈಸ್ ನೋ ಅದರ್ ವೇ ಟು ಬಿ ಹ್ಯಾಪಿ ಇನ್ ಜೀಸಸ್ ಬಟ್ ಟು ಟ್ರಸ್ಟ್ ಆ್ಯಂಡ್ ಒಬೇ. ನಾವು ಕರ್ತನಲ್ಲಿ ಸಂತೋಷ ಪಡುವವರಾಗಿರಬೇಕಾದರೆ ನಾವು ಕ್ರಿಸ್ತನ ಮಾತುಗಳಿಗೆ ವಿಧೇಯರಾಗಿ ನಾವು ಮುಂದಕ್ಕೆ ಹೋಗುವಂಥವರಾಗಿರಬೇಕು. ಇದು ದೇವರು ನಮ್ಮೆಲ್ಲರಿಂದ ಎದುರು ನೋಡುವಂಥ ಒಂದು ಕಾರ್ಯ. ಸೊ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ಸುಸಂದರ್ಭವನ್ನು ನೆನೆಸಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಸೊ ನಾವು ದೇವರನ್ನು ಆಡಿ ಹರಿಸುವಂತೆ ದೇವರು ಕೃಪೆ ಮಾಡಿದ್ದಾನೆ. ನಾವು ಪ್ರಾರಂಭದಲ್ಲಿ ಆಡಿದ್ವಿ, ಸಂತೋಷ ಉಕ್ಕುತ್ತೆ ಎಂಬುದಾಗಿ. ನಂತರವಾಗಿ ನಾವು ಆಡ್ತಿದ್ವಿ, ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೇನು ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ಸೊ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸುವಂತಹ ಅತ್ಯಂತ ಅಮೂಲ್ಯವಾದಂತಹ ಒಂದು ಕಾಣಿಕೆ ಅದೇನೆಂಬುದಾಗಿ ನಾವು ನೋಡುವಾಗ ನಾವು ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಕೀರ್ತಿಸುವಂಥದ್ದಾಗಿದೆ. ಕಾರಣ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ವಿಧೇಯತ್ವಕ್ಕಿಂತ ಶ್ರೇಷ್ಠವಾಗಿರುವಂಥ ಒಂದು ಯಜ್ಞ ಯಾವುದೂ ಇಲ್ಲ. ಸೊ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು, ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂಥ ಮೂಲ ಉದ್ದೇಶ ನೀನು ನಾನು ದೇವರನ್ನು ಆರಾಧಿಸಬೇಕು ಎಂಬುದಾಗಿ. ಪ್ರತ್ಯೇಕವಾಗಿ ಈ ವಾರದ ಮೊದಲನೆಯ ದಿನದಲ್ಲಿ ನಮ್ಮ ಸುತ್ತಮುತ್ತಲು ನಾವು ನೋಡುವಂಥ ಸಂದರ್ಭಗಳಲ್ಲಿ ಇಂದಿಗೆ ಒಂದು 4 ತಿಂಗಳುಗಳ ಹಿಂದೆ ನಾವು ಒಟ್ಟಾಗಿ ಸಭೆಯಾಗಿ ಸೇರಿ ಒಂದು ಜಾಗದಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಆದರೆ ಕಳೆದ 3-4 ತಿಂಗಳುಗಳಿಂದ ಅದಕ್ಕೆ ಅವಕಾಶಗಳು ನಮಗೆ ಇಲ್ಲ. ಆದಾಗ್ಯೂ ನಮ್ಮ ಮನೆಗಳಲ್ಲಿ ಕೂತು ದೇವರು ನಮಗೆ ಕೊಟ್ಟಿರುವಂತಹ ಆ ಆಲೋಚನೆಯನ್ನು, ಆ ದೇವರನ್ನು ಆರಾಧಿಸುವಂಥದ್ದನ್ನು ನಾವು ಆರಾಧಿಸುವಾಗ ನಿಜವಾಗಲೂ ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಕೀರ್ತನೆಗಳನ್ನು ಓದುವುದಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಂಥ ಕೀರ್ತನೆಗಳು 19 ಸ್ಯಾಮ್ಸ್ 19 ಅದರ 1ರಿಂದ 14 ವಾಕ್ಯಗಳನ್ನು ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಆರಾಧಿಸೋಣ. ವಿ ವಿಲ್ ರೀಡ್ ಸ್ಯಾಮ್ಸ್ 19 ಆಸ್ ಎ ರೆಸ್ಪಾನ್ಸಿಬಲ್. ಕೀರ್ತನೆಗಳು 19. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದು ಇಲ್ಲ. ಅವನು ತನ್ನ ಮಂಟಪದೊಳಗಿಂದ ಬರುವ ಮೊದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದುದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. 2 ವಾಕ್ಯಗಳು 13 ಮತ್ತು 14 ವಾಕ್ಯನ ಒಟ್ಟಾಗಿ ಓದೋಣ. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ.
ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಅದರ ಕೊನೆಯ ವಾಕ್ಯ ಹೇಳ್ತಾ ಇದೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಈ ಆಶೀರ್ವದಿಸಲ್ಪಟ್ಟಂಥ ದೇವರ ವಾಕ್ಯಕ್ಕಾಗಿ, ಕೀರ್ತನ ಭಾಗಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು. ದೇವರೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ, ದೇವರೇ ನಿನಗೆ, ಯೇಸುವೇ ನಿನಗೆ ಸ್ತೋತ್ರ. ವಾಕ್ಯ ಬೆಳಕಲಿ ನಿನ್ನ ಕಾಣುವೆ, ಮೆತ್ಯ ಮಾರ್ಗವ ತ್ಯಜಿಸುವೆ. ವಾಕ್ಯ ಬೆಳಕಲಿ ನಿನ್ನ ಕಾಣುವೆ, ಮೆತ್ಯ ಮಾರ್ಗವ ತ್ಯಜಿಸುವೆ. ಮುಕ್ತಿದಾಯಕ ಭಕ್ತ ಪಾಲಕ, ಮುಕ್ತಿದಾಯಕ ಭಕ್ತ ಪಾಲಕ, ನಿತ್ಯ ಸ್ತೋತ್ರವ ಅರ್ಪಿಸುವೆ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು. ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ಈ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸೋದಕ್ಕೋಸ್ಕರವಾಗಿ, ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಏನನ್ನು ಮಾತನಾಡಬೇಕೆಂಬುದಾಗಿ ಬಯಸಿದ್ದಾನೋ ಅದನ್ನು ಮಾತನಾಡುವುದಕ್ಕೋಸ್ಕರವಾಗಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸೋಣ. ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ, ನಿಮ್ಮ ಬಾಯಿಯನ್ನು ಅಗಲವಾಗಿ ತೆರೆಯಿರಿ, ಅದನ್ನು ತುಂಬಿಸ್ತೇನೆ ಎಂಬುದಾಗಿ ಈ ವಾರ ದೇವರು ನಮಗೆ ಬೇಕಾಗಿರುವಂಥ ಆತ್ಮಿಕವಾದ ಮನ್ನವನ್ನು ನಮಗೆ ದಯಪಾಲಿಸುವುದಕ್ಕೋಸ್ಕರವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಪರ ಲೋಕದ ಒಡೆಯನಾದಂಥ ನಮ್ಮ ಕರ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ದೇವರೇ, ವಾಕ್ಯದ ಗುಣಾರ್ಥಗಳನ್ನು ನಮಗೆ ತಿಳಿಯಪಡಿಸು ಸ್ವಾಮಿ. ಹೌದು ಕರ್ತನೆ, ನಮ್ಮೊಟ್ಟಿಗೆ ಏನು ಮಾತನಾಡಬೇಕೆಂಬುದಾಗಿ ಇದೆಯೋ ಆ ನಿನ್ನ ಮಾತುಗಳನ್ನು ನಾವು ಕೇಳುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ದೇವರ ಆತ್ಮನು ಹೇಳುವಂಥದ್ದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಹೌದು ಕರ್ತನೆ, ನಾವು ಕೇವಲ ಕೇಳುವವರಾಗಿ ಮಾತ್ರ ಮಾರ್ಪಡದೆ ನಾವು ಕೇಳುವಂಥ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದಕ್ಕೆ ಹೋಗುವಂತೆ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ.
ಹೌದು ಕರ್ತನೆ, ಸಿದ್ಧ ಮಾಡಲ್ಪಟ್ಟಂಥ ಕರ್ತನೆ ಆ ಭೂಮಿಯೋಪಾದಿಯಲ್ಲಿ ಕರ್ತನೆ ನಮ್ಮನ್ನು ನಾವೇ ಸಿದ್ಧಪಡಿಸ್ತಾ ಇದ್ದೇವೆ. ಬೀಳುವಂಥ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ದೇವರೇ ನಿನ್ನ ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಈ ಫೇಸ್ಬುಕ್ ಮಾಧ್ಯಮದ ಮೂಲಕವಾಗಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುವನಾಗಿದ್ದೇನೆ. ನಿಜವಾಗಲೂ ಕಳೆದ ಒಂದು ವಾರ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಅನೇಕ ವಿಧವಾದಂಥ ಪ್ರಶ್ನೆಗಳನ್ನು, ಅನೇಕ ವಿಧವಾದಂಥ ಪ್ರಯಾಸಗಳನ್ನು ತಂದೊಡ್ಡಿದುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂದರೆ ಕಳೆದ ಒಂದು ವಾರ ನಾವು ಚಿಂತಿಸುವಾಗ ನನ್ನ ವ್ಯಕ್ತಿಗತವಾದಂಥ ಜೀವಿತದಲ್ಲಿ ಅಥವಾ ನಾನು ಸೇವೆ ಮಾಡುವಂಥ ಆ ಒಂದು ಸೇವಾ ಕ್ಷೇತ್ರದ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳು, ಅನೇಕ ವಿಧವಾದಂಥ ವೇದನೆಗಳು, ಅನೇಕ ವಿಧವಾದಂಥ ಪ್ರತಿಕೂಲಗಳು ಬಂದಂಥ ಸಮಯಗಳಾಗಿತ್ತು. ಆದರೆ ಇವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಕಾಪಾಡ್ತಾ ಬಂದಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುವನಾಗಿದ್ದೇನೆ. ಸೊ ಈ ವಾರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಇದ್ದೇವೆ. ಅದಕ್ಕೆ ನಾನು ಶೀರ್ಷಿಕೆಯಾಗಿ ತೆಗೆದುಕೊಂಡಿರುವಂಥದ್ದು ಧರ್ಮಶಾಸ್ತ್ರ ಅಧ್ಯಯನ ಅಥವಾ ದೇವರ ವಾಕ್ಯದ ಶ್ರೇಷ್ಠತೆ ಎಂಬ ಕುರಿತಾಗಿ ಇವತ್ತು ನಾನು ದೇವರ ವಾಕ್ಯದಿಂದ ನಾನು ಮಾತನಾಡುವುದಕ್ಕೆ ಬಯಸುವನಾಗಿದ್ದೇನೆ. ಸೊ ದೇವರ ವಾಕ್ಯದ ಶ್ರೇಷ್ಠತೆ. ಸೊ ಅನೇಕ ಸಂದರ್ಭದಲ್ಲಿ ನಾವೆಲ್ಲರೂ ದೇವರ ವಾಕ್ಯವನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಉಪಯೋಗಿಸುವಂಥವರಾಗಿದ್ದೇವೆ. ಪ್ರತಿಯೊಬ್ಬನು ದೇವರ ವಾಕ್ಯವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವನು ಹೇಳುವಂಥದ್ದನ್ನು ನಾವು ಕೇಳುವಂಥವರಾಗಿದ್ದೇವೆ. ದೇವರ ವಾಕ್ಯವನ್ನು ಉಪಯೋಗಿಸದೇ ಇರುವಂಥ ಯಾವ ಕ್ರೈಸ್ತನು ಇಲ್ಲ ಎಂಬುದಾಗಿ ಹೇಳಿದರೆ ಅದಕ್ಕೆ ಯಾವ ಅತಿಶಯೋಕ್ತಿ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಮಕ್ಕಳಿಂದ ಪ್ರಾರಂಭಗೊಂಡು ಪ್ರಾಯಸ್ಥರವರೆಗೆ ಪ್ರತಿದಿನ ದೇವರ ವಾಕ್ಯವನ್ನು ಹೇಳುವಂಥದ್ದನ್ನು, ದೇವರ ವಾಕ್ಯವನ್ನು ಕೋಟ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅನೇಕ ಸಂದರ್ಭದಲ್ಲಿ ಈ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಥವಾ ದೇವರು ಯಾವ ಉದ್ದೇಶದಿಂದ ಈ ವಾಕ್ಯವನ್ನು ಬರೆದಿದ್ದಾನೋ ಆ ಉದ್ದೇಶದಿಂದ ನಾವು ದೇವರ ವಾಕ್ಯವನ್ನು ಉಪಯೋಗಿಸುತ್ತಿದ್ದೇವಾ ಎಂಬುವಂಥದ್ದನ್ನು ನಾವು ಪರೀಕ್ಷಿಸುವಂಥದ್ದು ಬಹಳ ಪ್ರಾಮುಖ್ಯ. ಅನೇಕರು ಒಳ್ಳೆಯ ಉದ್ದೇಶದಿಂದ ದೇವರ ವಾಕ್ಯವನ್ನು ಉಪಯೋಗಿಸುವಾಗ ಇನ್ನೂ ಅನೇಕರು ತಮ್ಮ ಜೀವಿತದ ತಪ್ಪುಗಳನ್ನು ಮರೆ ಮಾಡುವುದಕ್ಕೋಸ್ಕರವಾಗಿಯೂ ಸಹ ದೇವರ ವಾಕ್ಯವನ್ನು ಉಪಯೋಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ಧರ್ಮಶಾಸ್ತ್ರ ಅಧ್ಯಯನ ಅಥವಾ ಸತ್ಯವೇದ ಅಧ್ಯಯನ ಅದು ದೇವರ ಮಕ್ಕಳ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗಿದೆ ಎಂಬುವಂಥದ್ದನ್ನು ನಾವು ತಿಳಿಯುವಂಥವರಾಗಿರಬೇಕು. ಸೊ ಈ ರೀತಿ ಧರ್ಮಶಾಸ್ತ್ರದ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಆ ಧರ್ಮಶಾಸ್ತ್ರದ ದೇವರ ವಾಕ್ಯದ ಶ್ರೇಷ್ಠತೆ ಅದು ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆ ಅಥವಾ ಉತ್ತಮವಾದಂತಹ ಪ್ರಾರಂಭ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ನಮಗೆ ತಿಳಿದಿರುವಂತೆ ದೇವರ ವಾಕ್ಯವು ಇದು ಯಾವುದೇ ಒಂದು ಮಾನಸಿಕವಾದಂಥ ಒಂದು ಕಲ್ಪನೆ ಅಲ್ಲ. ದೇವರ ವಾಕ್ಯವು ಯಾವುದೇ ಮಾನಸಿಕವಾದಂಥ ಅಭಿಪ್ರಾಯವಲ್ಲ. ದೇವರ ವಾಕ್ಯವು ಯಾವುದೇ ಮನುಷ್ಯನು ತನ್ನಲ್ಲಿ ಬಂದಂತಹ ವಿಚಾರಗಳನ್ನು ಹೇಳಿದಂಥದ್ದಲ್ಲ. ದೇವರ ವಾಕ್ಯವು ಯಾವುದೇ ಮಾನಸಿಕವಾದಂಥ ತತ್ವಶಾಸ್ತ್ರವಲ್ಲ. ಮತ್ತು ದೇವರ ವಾಕ್ಯ ಅದೇನೆಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯವೆನ್ನುವಂಥದ್ದು ಅದು ದೇವರ ಶ್ವಾಸವಾಗಿದೆ. ಅದು ದೇವರ ಶ್ವಾಸ. ಒಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಬದುಕಬೇಕಾದರೆ ಸೊ ಯಾವ ರೀತಿ ಅವನಿಗೆ ಶ್ವಾಸವು ಪ್ರಾಮುಖ್ಯವಾಗಿದೆಯೋ ಸೊ ಅದೇ ರೀತಿ ದೇವರ ಮಕ್ಕಳಿಗೆ ದೇವರ ವಾಕ್ಯ ಪ್ರಾಮುಖ್ಯವುಳ್ಳದಾಗಿದೆ. ಒಬ್ಬ ಮನುಷ್ಯನನ್ನು ನಾವು ಹೆಸರಿಡಿದು ಕರೆಯುವಂಥದ್ದು ಎಲ್ಲಿಯ ತನಕ ಅವನ ಮೂಗಿನಲ್ಲಿ ಶ್ವಾಸವಿದೆಯೋ ಅಲ್ಲಿಯ ತನಕ ಮಾತ್ರ.
ಒಬ್ಬ ಮನುಷ್ಯನನ್ನ ನಾವು ಹೆಸರಿಡಿದು ಕರೆಯುವಂಥದ್ದು ಎಲ್ಲಿಯ ತನಕ ಆ ಮನುಷ್ಯನ ಮೂಗಿನಲ್ಲಿ ಶ್ವಾಸವಿರುತ್ತದೋ ಅಲ್ಲಿಯ ತನಕ ಮಾತ್ರ. ನಂತರವಾಗಿ ನಾವು ಕರೆಯುವಂಥದ್ದು ಶವ ಎಂಬುದಾಗಿ ಅಥವಾ ಡೆಡ್ ಬಾಡಿ ಎಂಬುದಾಗಿ. ಆಗಿರುವಾಗ ಪ್ರಿಯ ದೇವರ ಮಕ್ಕಳೇ, ದೇವರ ಮಕ್ಕಳಾದಂಥ ನಾವು ದೇವರ ವಾಕ್ಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿರಬೇಕು ಎಂಬುದಾಗಿ ನಾವು ಆಲೋಚಿಸಬೇಕು. ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿದಂಥ ಒಂದು ಮಾತಿದೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬುದಾಗಿ. ಒಬ್ಬ ಮನುಷ್ಯನಿಗೆ ಬದುಕುವುದಕ್ಕೆ ಶ್ವಾಸವು ಎಷ್ಟು ಪ್ರಾಮುಖ್ಯವಾಗಿದೆಯೋ ಅದೇ ರೀತಿ ಒಬ್ಬ ದೇವರ ಮಗನಿಗೆ, ಒಬ್ಬ ದೇವರ ಮಗಳಿಗೆ ಈ ಲೋಕದಲ್ಲಿ ಬದುಕುವುದಕ್ಕೆ ದೇವರ ವಾಕ್ಯವು ಅಷ್ಟೇ ಪ್ರಾಮುಖ್ಯವುಳ್ಳದಾಗಿದೆ ಎಂಬುವಂಥದ್ದನ್ನು ನಾವು ಮರಿಬಾರದು. ದೇವರ ವಾಕ್ಯದ ಪ್ರಾಧಾನ್ಯತೆಯನ್ನ, ದೇವರ ವಾಕ್ಯದ ಶ್ರೇಷ್ಠತೆಯನ್ನ ನಾವು ಮನಗೊಂಡವರಾಗಿ ನಾವು ಈ ದೇವರನ್ನ ಆರಾಧಿಸುವಂಥವರಾಗಿರಬೇಕು. ನಾವು ದೇವರ ವಾಕ್ಯವನ್ನ ನಮ್ಮ ಸಂದರ್ಭಕ್ಕೆ, ನಮ್ಮ ಅನುಕೂಲತೆಗಳಿಗೆ, ನಮ್ಮ ಜೀವಿತಕ್ಕೆ ಅನುಗುಣವಾಗಿ ಉಪಯೋಗಿಸುವಂಥವರಾಗಿರಬಾರದು. ನಾವು ದೇವರ ವಾಕ್ಯವನ್ನ ದೇವರ ಪವಿತ್ರಾತ್ಮನು ಯಾವ ಉದ್ದೇಶದಿಂದ ಅದನ್ನು ಬರೆದಿರುತ್ತಾನೋ ಅದೇ ಉದ್ದೇಶದಲ್ಲಿ ಅದನ್ನು ನಾವು ಬಳಸುವಂಥವರಾಗಿರಬೇಕು. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥ ಮಾತು, ಮನುಷ್ಯನು ಕೇವಲ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಅಂದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಯು ಈ ಲೋಕದಲ್ಲಿ ಒಂದು ವಿಜಯಕರವಾದಂಥ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕಾದರೆ ಅವನ ಜೀವಿತದಲ್ಲಿ ಕೇವಲ ಈ ಲೋಕದ ಶ್ವಾಸವು ಇದ್ದರೆ ಮಾತ್ರ ಸಾಲದು. ಅದಕ್ಕಿಂತಲೂ ಮಿಗಿಲಾಗಿ ಅವನ ಜೀವಿತದಲ್ಲಿ ದೇವರ ವಾಕ್ಯ ಬಲವಾಗಿ ಬೇರೂರಿರಬೇಕಾಗಿರ್ತದೆ. ಅಂದರೆ ಯಾರ ಜೀವಿತದಲ್ಲಿ ದೇವರ ವಾಕ್ಯವು ಬಲವಾಗಿ ಬೇರಿರುವುದಿಲ್ಲವೋ ಅಂಥ ವ್ಯಕ್ತಿ ಆತ್ಮಿಕವಾಗಿ ಸತ್ತಂಥ ವ್ಯಕ್ತಿಯಾಗಿರ್ತಾನೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ವ್ಯಕ್ತಿಯನ್ನ ನಾವು ರೆಕಗ್ನೈಸ್ ಮಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನ ನಾವು ಹೆಸರಿಡಿದು ಕರೆಯುವಂಥದ್ದು ಎಲ್ಲಿಯ ತನಕ ಆ ವ್ಯಕ್ತಿಯ ಜೀವಿತದಲ್ಲಿ ಶ್ವಾಸವಿರುತ್ತದೋ ಅಲ್ಲಿಯ ತನಕ ಮಾತ್ರ. ಆಗಿರುವಾಗ ದೇವರ ವಾಕ್ಯದ ಪ್ರಾಧಾನ್ಯತೆಯನ್ನ ನಾವು ಅರಿತುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು. ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತಾಗಿ ನಾವು ಅನೇಕ ವಾಕ್ಯಗಳನ್ನು ನಾವು ನೋಡ್ತೇವೆ. ದೇವರ ವಾಕ್ಯವನ್ನು ಪ್ರಾರಂಭದಲ್ಲಿ ಹೇಳಿದೆ, ಇದು ಯಾವುದೇ ಮಾನಸಿಕವಾಗಿರುವಂತಹ ಆಲೋಚನೆಯಲ್ಲ, ಇದು ಮಾನಸಿಕವಾಗಿರುವಂತಹ ಕಲ್ಪನೆಯಲ್ಲ, ಇದು ಮಾನಸಿಕವಾಗಿರುವಂತಹ ತತ್ವಶಾಸ್ತ್ರವಲ್ಲ, ಬದಲಾಗಿ ಇದು ದೇವರ ಶ್ವಾಸವಾಗಿದೆ ಎಂಬುದಾಗಿ. 119ನೇ ಕೀರ್ತನೆ ಅದರ 89ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಅಂದರೆ ನಮ್ಮ ದೇವರ ವಾಕ್ಯದ ಬ್ಲೂ ಪ್ರಿಂಟು, ಇವತ್ತು ನಾವು ಉಪಯೋಗಿಸುವಂಥ ದೇವರ ಸತ್ಯವೇದದ ಬ್ಲೂ ಪ್ರಿಂಟು ಅದು ಪರಲೋಕದಿಂದ ಬಂದಿರುವಂಥದ್ದಾಗಿದೆ. ಆದುದರಿಂದಲೇ 119ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂಥ ದೇವರ ವಾಕ್ಯ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಾಗ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಅನುಗುಣವಾಗಿ ನಾವು ಉಪಯೋಗಿಸ್ತಾ ಇದ್ದೇವಾ? ದೇವರ ವಾಕ್ಯದ ಶ್ರೇಷ್ಠತೆಯನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಜೀವಿಸುವಂಥವರಾಗಿರಬೇಕು.
ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತಾಗಿ ನಾವು ಇಂದು ಓದಿದ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 19ನೇ ಕೀರ್ತನೆ ಅದರ 10ನೇ ವಾಕ್ಯದಲ್ಲಿ ದೇವರ ವಾಕ್ಯದ ಕುರಿತಾಗಿ ಬರೆದಿರುವಂಥದ್ದು, ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನುಕ್ಕಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಇಲ್ಲಿ ಕೀರ್ತನೆಗಾರನು ಕೀರ್ತನೆಯನ್ನು ಬರೆದಿರುವಂಥ ದಾವೀದನು ದೇವರ ವಾಕ್ಯದ ಕುರಿತಾಗಿ ಆತನು ಹೇಳುವಂಥದ್ದು ಏನು? 10ನೇ ವಾಕ್ಯದಲ್ಲಿ ಅವು ಬಂಗಾರಕ್ಕಿಂತಲೂ. ಪ್ರತ್ಯೇಕವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಬಂಗಾರದ ಪ್ರಾಧಾನ್ಯತೆ, ಅಪರಂಜಿಯ ಪ್ರಾಧಾನ್ಯತೆ ಕುರಿತಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ವಿಧದಲ್ಲಿ ಹೇಳಿದ್ರೆ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಬಂಗಾರವನ್ನು ಪ್ರೀತಿಸ್ತಾರೆ. ಗಂಡನಿಗಿಂತಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಬಂಗಾರವನ್ನು ಪ್ರೀತಿಸುತ್ತಾರೆ. ಮಕ್ಕಳಿಗಿಂತಲೂ ಹೆಚ್ಚಾಗಿ ಬಂಗಾರವನ್ನು ಪ್ರೀತಿಸುತ್ತಾರೆ. ಅಣ್ಣ ತಮ್ಮಂದಿರಿಗಿಂತಲೂ ಹೆಚ್ಚಾಗಿ ಬಂಗಾರವನ್ನು ಪ್ರೀತಿಸುತ್ತಾರೆ. ಯಾಕೆಂದರೆ ಅದರ ಬೆಲೆ, ಇಟ್ ಹ್ಯಾಸ್ ಎ ವ್ಯಾಲ್ಯೂ. ಆದರೆ ಇಲ್ಲಿ ಕೀರ್ತನೆಗಾರನು ಬರೆಯುವಂಥದ್ದು, ಯೆಹೋವನೇ ನಿನ್ನ ಧರ್ಮಶಾಸ್ತ್ರವು, ನಿನ್ನ ವಾಕ್ಯವು ಬಂಗಾರಕ್ಕಿಂತಲೂ ಅಪರಂಜಿಕ್ಕಿಂತಲೂ ಅಪೇಕ್ಷಿಸತಕ್ಕವುಗಳು. ಅಂದರೆ ಈ ಲೋಕದಲ್ಲಿ ಕಾಣುವಂಥ ಬಂಗಾರಕ್ಕೆ ದೇರ್ ಇಸ್ ಎ ವ್ಯಾಲ್ಯೂ. ಈ ಲೋಕದಲ್ಲಿ ಕಾಣುವಂಥ ಅಪರಂಜಿಗೆ ಒಂದು ಬೆಲೆ ಇದೆ. ಆದರೆ ದೇವರ ವಾಕ್ಯಕ್ಕೆ ಬೆಲೆಯನ್ನು ಕಟ್ಟುವುದಕ್ಕೆ ಅಸಾಧ್ಯವಾಗಿದೆ. ಅಂದರೆ ದೇವರ ಮಕ್ಕಳು ದೇವರ ವಾಕ್ಯವನ್ನು ಆ ಒಂದು ಶ್ರೇಷ್ಠತೆಯಲ್ಲಿ, ಆ ಒಂದು ಪ್ರಾಧಾನ್ಯತೆಯಲ್ಲಿ ನೋಡುವಂಥವರಾಗಿರಬೇಕು. ಎರಡನೇದಾಗಿ ಆತನು ಹೇಳುವಂಥದ್ದು, ಅವು ಜೇನುಕ್ಕಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಈ ಕಾಲದಲ್ಲಿ ಒರಿಜಿನಲ್ ಜೇನುತುಪ್ಪ ಸಿಕ್ಕುವಂಥದ್ದು ವಿರಳ. ಆದರೆ ಇಲ್ಲಿ ದೇವರ ವಾಕ್ಯ ಬರಿತಾ ಇದೆ. ದೇವರ ವಾಕ್ಯ ಯಾವ ರೀತಿ? ಜೇನುಕ್ಕಿಂತಲೂ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿರುವಂಥದ್ದಾಗಿದೆ ದೇವರ ವಾಕ್ಯ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. 119ನೇ ಕೀರ್ತನೆ ಅದ 103ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ನಿನ್ನ ವಾಕ್ಯಗಳು, ನುಡಿಗಳು, ಧರ್ಮಶಾಸ್ತ್ರ ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ. ಆ ಎಷ್ಟೋ ಎನ್ನುವಂಥ ಪದಕ್ಕೆ ಪ್ರಿಯ ದೇವರ ಮಕ್ಕಳೇ, ಮಾನಸಿಕವಾಗಿ ಯಾವ ಅರ್ಥವನ್ನ ಕೊಡುವುದಕ್ಕೆ ಅಸಾಧ್ಯವಾಗಿದೆ. ಅಂದ್ರೆ ದೇವರ ವಾಕ್ಯದ ಶ್ರೇಷ್ಠತೆಗೆ, ದೇವರ ವಾಕ್ಯಕ್ಕೆ ಸರಿಸಾಟಿ ದೇವರ ವಾಕ್ಯವೇ. ದೇವರ ವಾಕ್ಯಕ್ಕೆ ಸರಿಸಾಟಿಯಾಗಿ ಈ ಲೋಕದಲ್ಲಿ ಬೇರೆ ಯಾವುದನ್ನು ಇಡುವುದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಇಟ್ ಈಸ್ ದ ವರ್ಡ್ ಆಫ್ ಗಾಡ್. ಇದು ದೇವರ ವಾಕ್ಯವಾಗಿದೆ, ಇದು ದೇವರ ಶ್ವಾಸವಾಗಿದೆ. ಅಲ್ಲಿ ಹೇಳುವಂಥದ್ದು, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅದು ಜೇನುತುಪ್ಪಕ್ಕಿಂತಲೂ ಸಿಹಿಯಾದಂಥ ದೇವರ ವಾಕ್ಯ. ಪ್ರಿಯ ದೇವರ ಮಕ್ಕಳೇ, ನಾವು ಅನೇಕ ವರ್ಷಗಳಿಂದ ಈ ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೇವೆ. ಈ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿದ್ದೇವೆ. ಈ ದೇವರ ವಾಕ್ಯವನ್ನು ಬಾಯಿಪಾಠ ಮಾಡುವಂಥವರಾಗಿದ್ದೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ನಾನು ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ದೇವರ ವಾಕ್ಯಕ್ಕೆ ಸಲ್ಲಿಸಬೇಕಾದಂಥ ಆ ಬಹುಮಾನವನ್ನು, ಆ ಶ್ರೇಷ್ಠತೆಗೆ ಅನುಗುಣವಾಗಿ ನಾವು ಆ ದೇವರ ವಾಕ್ಯವನ್ನು ಉಪಯೋಗಿಸ್ತಾ ಇದ್ದೇವಾ? ನಮ್ಮಲ್ಲಿ ಬಂಗಾರದ ಅಥವಾ ಅಪರಂಜಿಯ ಒಂದು ಚೈನೋ, ಒಂದು ಬಳೆನೋ, ಒಂದು ಉಂಗುರನೋ ಅಥವಾ ಏನೋ ಒಂದು ನೆಕ್ಲೆಸ್ಸೋ ನಮ್ಮ ಬಳಿಯಲ್ಲಿ ಇರುವುದಾದರೆ, ನೀವು ನಿಮ್ಮ 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 ಮನೆಗಳಲ್ಲಿ ಇರುವಂತಹ ಆ ವಸ್ತುಗಳನ್ನು
ಎಷ್ಟು ಜೋಪಾನವಾಗಿ, ಎಷ್ಟು ಸಂರಕ್ಷಣೆಯಿಂದ ಅದನ್ನು ನೀವು ಇಟ್ಟಿದ್ದೀರಾ ಎನ್ನುವಂಥದ್ದನ್ನು ಯೋಚನೆ ಮಾಡ್ರಿ. ಅಂದ್ರೆ ಬೆಲೆ ಕಟ್ಟುವುದಕ್ಕೆ ಆಗುವಂತಹ ಈ ಬಂಗಾರವನ್ನ, ಈ ಅಪರಂಜಿಯನ್ನ ಇಷ್ಟು ಶ್ರೇಷ್ಠವಾಗಿ, ಇಷ್ಟು ಜಾಗರೂಕತೆಯಿಂದ ನಾವು ಇದನ್ನ ಸಂರಕ್ಷಿಸಿ ಇಟ್ಟಿರುವುದಾದರೆ ಬೆಲೆ ಕಟ್ಟಲಿಕ್ಕೆ ಆಗದೆ ಇರುವಂತ ದೇವರ ವಾಕ್ಯವನ್ನ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಜಾಗರೂಕತೆಯಿಂದ ಅದನ್ನ ನಾವು ಸಂರಕ್ಷಿಸಬೇಕು ಎಂಬುವಂಥದ್ದ ಒಂದು ಪ್ರಶ್ನೆ ನಿಮ್ಮ ಮುಂದೆ. ನಮ್ಮಲ್ಲಿ ಕೆಲವರು ಬೆಳ್ಳಿ ಬಂಗಾರವನ್ನ ಉಪಯೋಗಿಸದೇ ಇರುವಂತ ವ್ಯಕ್ತಿಗಳು ಇರಬಹುದು. ನಾವು ಸಹ ಅದನ್ನು ಉಪಯೋಗಿಸೋದಿಲ್ಲ. ಸೊ ಆದುದರಿಂದ ಈ ಒಂದು ಪ್ರಸಂಗ ನನಗೆ ಸಂಬಂಧಪಟ್ಟದಲ್ಲ ಎಂಬುದಾಗಿ ಅಲ್ಲ. ನಮ್ಮಲ್ಲಿ ಬೆಲೆ ಬಾಳುವಂತ ಅನೇಕ ವಸ್ತುಗಳಿವೆ. ನಾವು ಹಣ ಕೊಟ್ಟು ಕ್ರಯ ಕೊಟ್ಟು ತೆಗೆದುಕೊಂಡಂತ ಭೂಮಿಯ ಪತ್ರಗಳನ್ನ, ನಮ್ಮ ಮನೆಯ ಡೀಡ್ಗಳನ್ನ, ಇನ್ನು ಹೆಚ್ಚಾಗಿ ನಮ್ಮ ಶಾಲೆಯ ಸರ್ಟಿಫಿಕೇಟ್ಗಳನ್ನು ಎಷ್ಟು ಸೂಕ್ಷ್ಮವಾಗಿ ಅದನ್ನು ನಾವು ಜೋಪಾನವಾಗಿ, ನಮ್ಮಲ್ಲಿರುವಂಥ ಪಾಸ್ಪೋರ್ಟನ್ನು, ನಮ್ಮಲ್ಲಿರುವಂಥ ಆಧಾರ್ ಕಾರ್ಡ್ಗಳನ್ನು ಎಷ್ಟು ಜೋಪಾನವಾಗಿ ಅದನ್ನು ನಾವು ನಮ್ಮ ಮನೆಗಳಲ್ಲಿ ಸಂರಕ್ಷಿಸ್ತೇವೆ. ಇವೆಲ್ಲದಕ್ಕೂ ಬೆಲೆ ಉಂಟು ಪ್ರಿಯವೇ. ಆದರೆ ಎಂದಿಗೂ ಬೆಲೆ ಕಟ್ಟಲಾಗದ ದೇವರ ವಾಕ್ಯವನ್ನ ಎಷ್ಟು ಜೋಪಾನವಾಗಿ ನಾವು ಇದನ್ನು ಸಂರಕ್ಷಿಸಿದ್ದೇವೆ ಎಂಬುವಂಥದ್ದನ್ನ ನಾವು ಆಲೋಚಿಸುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದ್ರೆ ದೇವರ ವಾಕ್ಯ ಅದು ಶ್ರೇಷ್ಠವಾಗಿರುವಂಥ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯದ ಕುರಿತಾಗಿ ನಾವು ಬರೆದಿರುವಂಥ ಅನೇಕ ವಾಕ್ಯ ಭಾಗಗಳನ್ನ ನಾವು ನೋಡುತ್ತೇವೆ. ಕೀರ್ತನೆಗಳು 36 ಅದರ 9ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕನ್ನು ಕೊಡುತ್ತದೆ. ದೇವರ ವಾಕ್ಯ ಒಂದು ಜೀವದ ಬುಗ್ಗೆಯಾಗಿದೆ. ಈ ಜೀವದ ಬುಗ್ಗೆಯನ್ನ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಮತ್ತು ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತಾಗಿ ಯೆಹೆಜ್ಕೇಲನ ಪುಸ್ತಕ 3ನೇ ಅಧ್ಯಾಯ ಅದರ 1ರಿಂದ 3 ವಾಕ್ಯಗಳನ್ನು ಓದುವಂಥ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥದ್ದು: ಆತನು ನನಗೆ, ನರಪುತ್ರನೇ, ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು ನಡೆ ಎಂದು ಅಪ್ಪಣೆ ಕೊಟ್ಟನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿಗಿಂತ ಸಿಹಿಯಾಗಿತ್ತು. ದೇವರ ವಾಕ್ಯ ಹೇಳ್ತದೆ, ಜೇನಿಗಿಂತ ಸಿಹಿಯಾಗಿತ್ತು. ಈ ದೇವರ ವಾಕ್ಯದ ಶ್ರೇಷ್ಠತೆ, ಈ ದೇವರ ವಾಕ್ಯದ ಆ ಒಂದು ಮಹಿಮೆಯನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ಒಂದು ಸಾರಿ ಪೇತ್ರನು ಯೇಸು ಸ್ವಾಮಿ ಈ ಲೋಕದ ಸೇವೆಯ ಸಂದರ್ಭದಲ್ಲಿ ಯೇಸುವಿನ ಪ್ರಸಂಗವನ್ನು ಕೇಳಿ, ಯೇಸುವಿನ ಬೋಧನೆಯನ್ನು ಕೇಳಿ ಅನೇಕರು ಹಿಂಜಾರಿ ಹೋದ್ರು. ಆಗ ಯೇಸು ಸ್ವಾಮಿ ಹೇಳ್ದ, ನೀವುಗೂ ಸಹ ಬೇಕಾದರೆ ಹೋಗಬಹುದು. ಇಫ್ ಯು ವಾಂಟ್ ಟು ಗೋ ಯು ಕ್ಯಾನ್ ಆಲ್ಸೋ ಗೋ. ಆಗ ಪೇತ್ರನು ಹೇಳಿರುವಂಥ ಒಂದು ಮಾತು ಇದೆ: ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ? ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ? ಅಥವಾ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನ
ಉಂಟು ಮಾಡುವ ವಾಕ್ಯಗಳು ಉಂಟು. ಈ ದೇವರ ವಾಕ್ಯ ನಮ್ಮಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ದೇವರ ವಾಕ್ಯದ ಶ್ರೇಷ್ಠತೆ ಅದು ಕೇವಲ ನಮ್ಮ ಬಾಯಿಗೆ ಸಿಹಿಯನ್ನು ಕೊಡುವಂಥದ್ದು ಮಾತ್ರವಲ್ಲ, ಅದು ಕೇವಲ ಬಂಗಾರಕ್ಕಿಂತಲೂ ಅಪರಂಜಕ್ಕಿಂತಲೂ ಉತ್ತಮವಾಗಿರುವಂಥದ್ದು ಮಾತ್ರವಲ್ಲ, ಬದಲಾಗಿ ದೇವರ ವಾಕ್ಯ ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದು. ಇದು ದೇವರ ವಾಕ್ಯದ ಶ್ರೇಷ್ಠತೆ. ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತಾಗಿ ನೂರಾರು ವಾಕ್ಯಗಳನ್ನು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ಈ ರೀತಿ ಬರೀತಾ ಇದ್ದಾನೆ, ದೇವರ ವಾಕ್ಯವು ಸಜೀವವಾದದ್ದು. ಅಂದ್ರೆ ದೇವರ ವಾಕ್ಯ ಅದು ಜೀವವಿರುವಂಥ ವಾಕ್ಯ. ನಾವು ಓದುವಂಥ ಇತರ ಪುಸ್ತಕಗಳು ಅದು ಕೇವಲ ಪುಸ್ತಕಗಳು ಮಾತ್ರ, ಅದು ಕೇವಲ ಶಬ್ದಗಳು ಮಾತ್ರ, ಅವುಗಳಿಗೆ ಜೀವವಿಲ್ಲ. ಆದರೆ ದೇವರ ವಾಕ್ಯ ಅದು ಜೀವವಿರುವಂಥ ವಾಕ್ಯವಾಗಿದೆ. ಆದುದರಿಂದ ಇಬ್ರಿಯ ಗ್ರಂಥಕರ್ತನು ಹೇಳ್ತಾ ಇದ್ದಾನೆ, ದೇವರ ವಾಕ್ಯವು ಸಜೀವವಾದದ್ದು. ಅಲ್ಲಿಗೆ ಮಾತ್ರವಲ್ಲ, ಅದು ಕಾರ್ಯ ಸಾಧಕವಾದದ್ದು. ಅಂದರೆ ಈ ವಾಕ್ಯ ತನ್ನ ಕಾರ್ಯವನ್ನು ಸಾಧಿಸುವಂಥದ್ದಾಗಿದೆ. ಮನುಷ್ಯನ ಮಾತುಗಳು ಬೇರೆ ಯಾವ ಮನುಷ್ಯನ ಜೀವಿತವನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಪ್ರತಿ ಮನುಷ್ಯನ ಜೀವಿತವನ್ನು ಬದಲಾಯಿಸುವಂಥದ್ದು. ಆದುದರಿಂದಲೇ ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳ್ತಾ ಇದ್ದಾನೆ, ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ಚೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದಾಗಿದೆ ದೇವರ ವಾಕ್ಯ. ದೇವರ ವಾಕ್ಯ ಅನ್ನುವಂಥದ್ದು ಯಾವುದೋ ಒಂದು ಕಾದಂಬರಿಯ ಪುಸ್ತಕವಲ್ಲ. ಸತ್ಯವೇದ ಒಂದು ಕಾದಂಬರಿ ಅಲ್ಲ. ಸತ್ಯವೇದ ಅದು ಸಜೀವವಾಗಿರುವಂಥದ್ದು. ಸತ್ಯವೇದ ಮನುಷ್ಯನ ಜೀವಿತವನ್ನು ಬದಲಾಯಿಸುವಂಥದ್ದು. ಸತ್ಯವೇದ ಮನುಷ್ಯನ ಜೀವಿತಕ್ಕೆ ಒಂದು ನಿರೀಕ್ಷೆಯನ್ನು ಕೊಡುವಂಥದ್ದು. ನಮ್ಮ ಬಳಿಯಲ್ಲಿ ನೂರಾರು ಲಕ್ಷಾಂತರ ಸಾಕ್ಷಿಗಳಿವೆ. ಈ ದೇವರ ವಾಕ್ಯವನ್ನು ಓದಿದರ ಫಲವಾಗಿ ಅವರ ಜೀವಿತದಲ್ಲಿ ಆದಂಥ ಬದಲಾವಣೆಯನ್ನು ನಾವು ನಮ್ಮ ಕಿವಿಯಾರ ಕೇಳಿದ್ದೇವೆ. ಬೇರೆ ಯಾವ ಪುಸ್ತಕವನ್ನು ಓದಿ ಯಾರೂ ಹೇಳಲಿಲ್ಲ ನನ್ನ ಜೀವಿತ ಇದನ್ನು ಓದಿ ಬದಲಾಯಿತು ಎಂಬುದಾಗಿ. ಆದರೆ ಸತ್ಯವೇದವನ್ನು ಓದಿರುವಂಥವರು ಅನೇಕರು ಹೇಳ್ತಾರೆ, ಈ ಸತ್ಯವೇದ ನನ್ನ ಜೀವಿತವನ್ನು ಬದಲಾಯಿಸಿತು ಎಂಬುದಾಗಿ. ಕಾರಣ ದೇವರ ವಾಕ್ಯ ಸಜೀವವಾಗಿರುವಂಥದ್ದು, ದೇವರ ವಾಕ್ಯ ಕಾರ್ಯ ಸಾಧಕವಾದಂಥದ್ದು, ದೇವರ ವಾಕ್ಯ ನಮ್ಮ ಆತ್ಮ ಪ್ರಾಣವನ್ನು ವಿಭಾಗಿಸುವಂಥದ್ದು. ಅಲ್ಲಿಗೆ ಮಾತ್ರವಲ್ಲ, ದೇವರ ವಾಕ್ಯ ನಮ್ಮ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದಾಗಿದೆ. ಒಬ್ಬನ ಜೀವಿತದಲ್ಲಿ ಅವನ ಪಾಪದ ಕುರಿತಾಗಿ, ಅವನ ಜೀವಿತದ ಕುರಿತಾಗಿ ತಿಳುವಳಿಕೆಯನ್ನು ಹುಟ್ಟಿಸುವಂಥದ್ದು ನಮ್ಮ ಮಾತುಗಳಲ್ಲ, ಬದಲಾಗಿ ಈ ದೇವರ ವಾಕ್ಯ. ಅದನ್ನೇ ಇಲ್ಲಿ ಗ್ರಂಥಕರ್ತನು ಹೇಳ್ತಾ ಇದ್ದಾನೆ, ಆ ದೇವರ ವಾಕ್ಯವು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ಅದು ವಿವೇಚಿಸುವಂಥದ್ದಾಗಿದೆ ಎಂಬುದಾಗಿ. ದೇವರ ವಾಕ್ಯದ ಶ್ರೇಷ್ಠತೆ ಯೆರೆಮೀಯ ಪ್ರವಾದನೆ ಪುಸ್ತಕ 23ನೇ ಅಧ್ಯಾಯ 29ನೇ ವಾಕ್ಯ, ಬುಕ್ ಆಫ್ ಜೆರೆಮಯ ಚಾಪ್ಟರ್ 23 ವರ್ಸ್ 29 ಹೇಳ್ತಾ ಇದೆ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆಯಲ್ಲ. ಯೆಹೋವನೇ ಇದನ್ನು ನುಡಿದಿದ್ದಾನೆ. ದೇವರ ವಾಕ್ಯ ಅದು ಬೆಂಕಿಗೆ ಸಮಾನ. ಒಂದು ಜಾಗದಲ್ಲಿ ಒಂದು ಬೆಂಕಿ ಹಚ್ಚಿದ್ರೆ ಗೊತ್ತಾಗ್ತದೆ ಏನಾಗ್ತದೆ, ಅಲ್ಲಿರುವ ಸರ್ವವನ್ನು ನಾಶ ಮಾಡ್ತದೆ. ಇಟ್ ವಿಲ್ ಡಿಸ್ಟ್ರಾಯ್ ಎವ್ರಿಥಿಂಗ್. ಬೆಂಕಿಯ ಮುಂದೆ ಹಿಡಿದು ನಿಲ್ಲುವುದಕ್ಕೆ ಯಾವ ಮರಗಳಿದ್ದರೂ ಸಾಧ್ಯವಿಲ್ಲ. ದೇವರ ವಾಕ್ಯದ ಶ್ರೇಷ್ಠತೆ ಅದು ಅಷ್ಟರ ಮಟ್ಟಿಗೆ ಆಗಿದೆ. ಈ ವಾಕ್ಯ ಯಾರೆಂಬುದಾಗಿ ನಾವು ನೋಡುವಾಗ, ಹೂ ಇಸ್ ದಿಸ್ ವರ್ಡ್?
ದೇವರ ವಾಕ್ಯ, ದೇವರ ಧರ್ಮಶಾಸ್ತ್ರ, ಇದರ ಕುರಿತಾಗಿ ಅನೇಕ ನಾವು ವಾಕ್ಯಗಳನ್ನು ನಾವು ಓದಿದ್ದೇವೆ. ಯಾರಾಗಿದ್ದಾನೆ ಈ ದೇವರ ವಾಕ್ಯ? ಇನ್ನು ದೇವರ ವಾಕ್ಯದ ಕುರಿತಾಗಿ ಹೇಳುವುದಕ್ಕೆ ಅನೇಕ ಮಾತುಗಳಿದೆ. 119ನೇ ಕೀರ್ತನೆ 9ನೇ ವಾಕ್ಯ ಹೇಳ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅಂದ್ರೆ ಒಬ್ಬ ಯೌವನಸ್ಥನ ಜೀವಿತ ಆಶೀರ್ವಾದದಾಯಕವಾಗಿ ಮಾರ್ಪಡಬೇಕಾದ್ರೆ, ಒಬ್ಬ ಯೌವನಸ್ಥನ ಜೀವಿತ ಒಂದು ದೈವಿಕ ಜೀವಿತವಾಗಿ ಮಾರ್ಪಡಬೇಕಾದ್ರೆ ಅವನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಬೇಕು. ಒಬ್ಬ ಮನುಷ್ಯನ ಜೀವಿತವನ್ನ ಒಬ್ಬ ಮಗುವಿನಿಂದ ಪ್ರಾರಂಭಗೊಂಡು ಒಬ್ಬ ವೃದ್ಧ ಮನುಷ್ಯನವರ ಜೀವಿತ ಯಾವ ರೀತಿಯಾಗಿರಬೇಕೆಂಬುದಾಗಿ ಈ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಆದ್ರೆ ಈ ವಾಕ್ಯ ಯಾರಾಗಿದ್ದಾನೆ ಎಂಬುವಂತ ಪ್ರಶ್ನೆ. ಯೋಹಾನ 1:1, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. 14ನೇ ವಾಕ್ಯ, ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಬಳಿಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ದ. ಇದು ದೇವರ ವಾಕ್ಯ, ಅದು ನಾವು ಪ್ರಸಂಗಿಸುವಂತ ಯೇಸುವಾಗಿದ್ದಾನೆ. ಈ ಧರ್ಮಶಾಸ್ತ್ರವನ್ನ ನಾವು ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ನಾವು ಈ ಧರ್ಮಶಾಸ್ತ್ರವನ್ನ ನಾವು ಓದುವಂತವರಾಗಿದ್ದೇವೆ. ಎಲ್ಲ ಕ್ರೈಸ್ತರು ಸತ್ಯವೇದವನ್ನು ಓದುತ್ತಾರೆ. ಎಲ್ಲೋ ಬೆರಳೆಣಿಕೆಯಲ್ಲಿ ಮಾತ್ರ ಜನರು ಈ ಸತ್ಯವೇದವನ್ನು ಓದದೇ ಇರಬಹುದು. ಆದರೆ 90% ಜನ ಸತ್ಯವೇದವನ್ನು ಓದ್ತಾರೆ. ದಿನಕ್ಕೆ 1 ಬಾರಿ ಆದರೂ ಸತ್ಯವೇದವನ್ನು ಓದದೇ ಇರುವಂಥ ವ್ಯಕ್ತಿ ಇರೋದಿಲ್ಲ. ಇಲ್ಲ ಬೆಳಗ್ಗೆ ಆಗಿರ್ಬೋದು, ಇಲ್ಲ ರಾತ್ರಿ ಆಗಿರ್ಬೋದು, ಸತ್ಯವೇದವನ್ನು ಓದ್ತಾರೆ. ಈ ಒಂದು ಯುಗದಲ್ಲಿ ನಾವು ನಮ್ಮ ಈ ಫೋನ್ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳ್ತೇವೆ, ದೇವರ ವಾಕ್ಯವನ್ನು ಓದ್ತೇವೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ಆದರೆ ಈ ದೇವರ ವಾಕ್ಯವನ್ನ ನಾವು ಅಧ್ಯಯನ ಮಾಡುವಂಥವರಾಗಿರಬೇಕು. ಇವತ್ತು ಈ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಯಾವ ರೀತಿಯಾಗಿ ದೇವರ ಮಕ್ಕಳನ್ನು ಸಜ್ಜುಗೊಳಿಸಬೇಕು ಎಂಬ ವಿಚಾರವನ್ನು ಇವತ್ತು ನಾವು ಧ್ಯಾನ ಮಾಡುವರಾಗಿದ್ದೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಥಿಯಾಲಜಿ ಎಂಬುದಾಗಿ ಕರೀತಾರೆ. ಥಿಯಾಲಜಿ ಎಂಬುವಂಥದ್ದು ಗ್ರೀಕ್ ಪದದ 2 ಪದಗಳಿಂದ ಬಂದಿರುವಂಥದ್ದು, ಥಿಯೋಸ್ ಆ್ಯಂಡ್ ಲೋಜಿಯಾ. ಥಿಯೋಸ್ ಅಂದರೆ ದೇವರು, ಒಲೋಜಿಯಾ ಅಂದರೆ ಶಬ್ದ, ಅಥವಾ ಅದರ ಥಿಯಾಲಜಿಯ ಪೂರ್ಣ ಅರ್ಥ ದೇವರ ಕುರಿತಾಗಿರುವಂಥ ಶಬ್ದ ಅಥವಾ ದೇವರ ಕುರಿತಾಗಿ ಅಧ್ಯಯನ ಮಾಡುವಂಥದ್ದು. ಅಂದರೆ ಈ ದೇವರ ವಾಕ್ಯವನ್ನ ನಾವು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ನಾವು ನಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ಅಡಿಗೆಯನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಅಡಿಗೆಯನ್ನು ತಯಾರು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನ ವ್ಯವಸ್ಥಿತವಾಗಿ ಇಡ್ತಾರೆ. ಸೊ ಈ ರೀತಿ ವ್ಯವಸ್ಥಿತವಾಗಿ ಎಲ್ಲವನ್ನ ಮಾಡಿಟ್ಟಾಗ ಅದು ಮಾಡುವುದಕ್ಕೆ ಸುಲಭವಾಗಿರ್ತದೆ, ಅದು ರುಚಿಕರವಾಗಿರ್ತದೆ. ಸೊ ಅದೇ ರೀತಿ ದೇವರ ವಾಕ್ಯವನ್ನು ಸಹ ನಾವು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಾವು ಕಲಿಯುವಂಥವರಾಗಿರಬೇಕು. ಇನ್ ಅ ಸಿಸ್ಟಮ್ಯಾಟಿಕ್ ವೇ ವಿ ಶುಡ್ ಲರ್ನ್ ದ ವರ್ಡ್ ಆಫ್ ಗಾಡ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಾವು ದೇವರ ವಾಕ್ಯವನ್ನು ಉಪಯೋಗಿಸುವಂಥವರಾಗಿರಬಾರದು. ದೇವರ ವಾಕ್ಯವನ್ನು ಅದರದೇ ಆ ಉದ್ದೇಶ ಶುದ್ಧಿಯೊಡನೆ ನಾವು ಉಪಯೋಗಿಸುವಂಥವರಾಗಿರಬೇಕು. ಇವತ್ತು ನಾವು ನೋಡ್ತೇವೆ, ಸತ್ಯವೇದದ ಯಾವುದೋ ಒಂದು ವಾಕ್ಯದ ಯಾವುದೋ ಒಂದು ಭಾಗ್ಯವನ್ನು ತೆಗೆದುಕೊಂಡು ಅದನ್ನೇ ಒಂದು ದೊಡ್ಡ ಆಶೀರ್ವಾದವಾಗಿ ಪ್ರಸಂಗಿಸುವಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ. ಮೋಸ ಹೋಗಬೇಡ್ರಿ. ಕಳೆದ ವಾರ ನಾನು ಹೇಳಿದಂಥ ಒಂದು ವಾಕ್ಯವನ್ನು ಮತ್ತೊಂದು ಆವರ್ತಿ ಹೇಳ್ತೇನೆ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಒಂದು ಮಾತು, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವವರಾಗಿದ್ದೀರಿ.
ಮತ್ತೊಂದು ಆವರ್ತಿ ಹೇಳ್ತೇನೆ, ಮೋಸ ಹೋಗಬೇಡ್ರಿ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ ನಾವು ನಮ್ಮ ಮನೆಗಳಲ್ಲಿ ಓದಿಕೊಳ್ಳೋಣ. ಸಮಯದ ಅಭಾವದಿಂದ ನಾನು ಅದನ್ನು ಮುಟ್ತಾ ಇಲ್ಲ. ಅಲ್ಲಿ ಸದ್ದುಕಾಯರು ಯೇಸುವನ್ನ ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಕೇಳಿದಂಥ ಒಂದು ಪ್ರಶ್ನೆ ಇಷ್ಟೇ. ಒಬ್ಬ ಅಣ್ಣ ಒಬ್ಬಳನ್ನ ಮದುವೆ ಆದ, ಮಕ್ಕಳಿಲ್ಲ, ಸತ್ತೋಗ್ಬಿಟ್ಟ. ಎರಡನೇನು ಮದುವೆ ಆದ, ಮಕ್ಕಳಾಗಲಿಲ್ಲ, ಸತ್ತೋದ. 3, 4, 5, 6, 7 ಯಾರಿಗೂ ಮಕ್ಕಳಾಗಿಲ್ಲ. ಕೊನೆಗೆ ಅವಳು ಸತ್ಲು. ಪುನರುತ್ಥಾನದಲ್ಲಿ ಇವಳು ಯಾರು ಹೆಂಡತಿ ಆಗ್ತಾಳೆ? ಯಾಕಂದ್ರೆ 7 ಜನ ಮದುವೆ ಆಗಿದ್ದಾರಲ್ಲ. ಸದ್ದುಕಾಯರು ಯಾರು ಗೊತ್ತಾ? ಯಹೂದ್ಯ ಒಂದು ಪಂಗಡದವರು, ಅನ್ಯ ಜನರಲ್ಲ ಅವರು. ಯಾಕಂದ್ರೆ ಅವರಿಗೆ ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ. ನಾನು ಮತ್ತೆ ಹೇಳ್ತೇನೆ, ಮೋಸ ಹೋಗಬೇಡ್ರಿ. ಆದುದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದವರಾಗಿದ್ದೀರಿ. ಶಾಸ್ತ್ರವನ್ನು, ದೇವರ ವಾಕ್ಯವನ್ನ ಸರಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ನಾವು ಅಭ್ಯಾಸ ಮಾಡುವಂಥವರಾಗಿರಬೇಕು. ಸತ್ಯವೇದದ ಯಾವುದೋ ಮೂಲೆಯಲ್ಲಿ, ಯಾವುದೋ ಕಾರ್ಯದಲ್ಲಿ, ಯಾವುದೋ ಉದ್ದೇಶದಲ್ಲಿ ಬರೆದಿರುವಂಥ ವಾಕ್ಯವನ್ನು ತೆಗೆದುಕೊಂಡು ನಾವು ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಕಾರಣ ಎಂಬುದಾಗಿ ಹೇಳಿದರೆ, ಪ್ರಿಯ ದೇವರ ಮಕ್ಕಳೇ, ಅದು ನಡೆಯುವಂಥ ವಿಚಾರವೇ ಅಲ್ಲ. ಮೋಸ ಹೋಗಬೇಡ್ರಿ. ಹೊಸ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಂತ್ಯಕಾಲದಲ್ಲಿ ಅನೇಕರು ಎದ್ದೋಡ್ತಾರೆ. ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ, ತಮ್ಮ ಸ್ವಂತ ಹೊಟ್ಟೆಗೋಸ್ಕರವಾಗಿ ಅನೇಕ ಇಲ್ಲ ಸಲ್ಲದ ಬೋಧನೆಗಳನ್ನು ಮಾಡ್ತಾರೆ. ಮೋಸ ಹೋಗಬೇಡ್ರಿ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ, ಆ ವಾಕ್ಯವನ್ನು ನೀವು ನಿಮ್ಮ ಮನೆಗಳಲ್ಲಿ ಧ್ಯಾನ ಮಾಡ್ರಿ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ, ಅಲ್ಲಿರುವಂಥ ವಾಕ್ಯಗಳ ಆ ಒಂದು ಅಧ್ಯಾಯವನ್ನು ನೀವು ಧ್ಯಾನ ಮಾಡ್ರಿ. ದೇವರ ವಾಕ್ಯ ಅಲ್ಲಿ ಬರೆದಿರುವಂಥದ್ದನ್ನು ಸ್ಪಷ್ಟವಾಗಿ ಓದ್ರಿ. ಪ್ರತ್ಯೇಕವಾಗಿ ಅದರ 10 ಮತ್ತು 12ನೇ ವಾಕ್ಯದಲ್ಲಿ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ಥೆಸಲೋನಿಕ ಸಭಾ ಒಂದು ಮಾದರಿಯ ಸಭೆ. ನಮಗೆ ಗೊತ್ತು, ಯೆರೂಸಲೇಮಿನ ಬಡವರಿಗೋಸ್ಕರವಾಗಿ ಧನ ಸಹಾಯವನ್ನು ಮಾಡಿದಂಥ ಸಭೆ ಥೆಸಲೋನಿಕ ಸಭೆ. ಆದರೆ ಇಲ್ಲಿ ಅಪೊಸ್ತಲನಾದ ಪೌಲನು ಇಲ್ಲಿ ಅದು ಅಪೊಸ್ತಲರ ಕೃತ್ಯನ ಬರೆದಿರುವಂಥ ಲೂಕನು ಬರೀತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾನೆ, ಥೆಸಲೋನಿಕದವರಿಗಿಂತ ಆ ಸಭೆಯವರು ಸದ್ಗುಣವುಳ್ಳವರಾಗಿದ್ದರು. ಯಾವ ಸಭೆಯವರು? ಬೆರೋಯ ಊರಿನ ಸಭೆಯವರು. ಬೆರೋಯ ಊರಿನ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರು. ಏನು ಕೊಟ್ರು? ಅವರು ತಮ್ಮ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ರ? ಇಲ್ಲ. ಅವರು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ನಾವು ಅಂಗೀಕರಿಸಬೇಕು, ಯಾವ ತಪ್ಪಿಲ್ಲ. ಆದರೆ ಇವರು ಹೇಳುವ ಮಾತು, ಇವರು ಉಪದೇಶಿಸುವಂತ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸ್ತಾ ಇದ್ರು. ಪ್ರಿಯರೇ, ಯಾರೋ ಹೇಳುವಂಥ ಪ್ರಸಂಗವನ್ನ, ಇವತ್ತು ನಾನು ಮಾಡುವಂಥ ಪ್ರಸಂಗವನ್ನ ಕೇವಲ ಒಬ್ಬ ಕುರುಡನ್ನು ನಂಬುವ ರೀತಿಯಲ್ಲಿ ನಂಬುವಂಥದ್ದಲ್ಲ. ದೇವರ ವಾಕ್ಯ ಇದರ ಕುರಿತಾಗಿ ಏನು ಬರೆದಿದೆ ಎನ್ನುವಂಥದ್ದನ್ನ ವಿವೇಚಿಸುವಂಥದ್ದು ಕೇಳುವಂಥ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಇವತ್ತು ಪ್ರಸಂಗವನ್ನ ಕೇಳುವುದಕ್ಕೆ ಅನೇಕ ಜನರಿದ್ದಾರೆ, ಪ್ರಸಂಗಿಸುವುದಕ್ಕೆ 100 ಜನರಿದ್ದಾರೆ.
ನಾನು ಈ ಪ್ರಸಂಗವನ್ನು ಇದೇ ಮಾಡುವಂಥ ಸಂದರ್ಭದಲ್ಲಿ ಇದೇ ಫೇಸ್ಬುಕ್ ಮೂಲಕ ಲಕ್ಷಾಂತರ ಪ್ರಸಂಗಗಳು ಹೊರಗೆ ಹೋಗ್ತಾ ಇದ್ದಾವೆ. ಆದರೆ ಕೇಳುವಂಥ ಪ್ರೀತಿಯ ದೇವರ ಮಕ್ಕಳೇ, ದೇವರ ಆತ್ಮನು ದೇವರ ವಾಕ್ಯ ಹೇಳುವಂಥದ್ದು ಬೇರೋಯ ಸಭೆಯದವರು, ಅವರು ಅಪೊಸ್ತಲರ ಬೋಧನೆ. ಯಾರು ಬೋಧನೆ ಮಾಡಿದ್ದು? ಪೌಲನ ಬೋಧನೆ, ಪೌಲನ ಪ್ರಸಂಗ. ಪೌಲನು ಮಾಡಿದಂತಹ ಪ್ರಸಂಗ ಅಥವಾ ಪೌಲನು ಹೇಳುವಂತಹ ಬೋಧನೆ ಶಾಸ್ತ್ರಕ್ಕೆ ಅನುಗುಣವಾಗಿದೆಯೋ ಎಂಬುದಾಗಿ ಅವರು ಪ್ರತಿದಿನ ಪರಿಶೋಧಿಸುತ್ತಿದ್ದರು. ಮೋಸ ಹೋಗಬೇಡಿರಿ. ಯಾರೋ ಹೇಳಿದ್ದನ್ನು ಕೇಳಿ ಮೋಸ ಹೋಗಬೇಡ್ರಿ. ಪತ್ರಿಕೆಗಳಲ್ಲಿ ಬರುವಂತ ವಾರದ ಫಲದ ರೀತಿಯಲ್ಲಿ ಪ್ರಸಂಗವನ್ನು ಕೇಳಿ ಮೋಸ ಹೋಗಬೇಡ್ರಿ. ನೀವು ಕೇಳುವಂತ ಪ್ರಸಂಗ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಎಂಬುದನ್ನು ನೀವು ಶಾಸ್ತ್ರ ಗ್ರಂಥ ಅಂದ್ರೆ ಸತ್ಯ ವೇದದಲ್ಲಿ ನೀವು ಪರೀಕ್ಷೆ ಮಾಡಿ ನೋಡ್ರಿ. ಅಂದ್ರೆ ಕೂರ್ರಿ, ಕಲಿರಿ, ಅದರ ಧ್ಯಾನ ಮಾಡ್ರಿ. ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು ಮತ್ತಾಯನ ಸುವಾರ್ತೆಯಲ್ಲಿ, ಶಾಸ್ತ್ರದಲ್ಲಿ ಇಂತಿಂಥದ್ದು ಆಗಬೇಕೆಂದು ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಅಂದರೆ ಪ್ರತಿಯೊಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಬರೆಯಲ್ಪಡದೇ ಇರುವಂಥ ಯಾವ ವಿಚಾರಗಳು ಇಲ್ಲ. ಯಾರೇ ಏನೇ ಪ್ರಸಂಗ ಮಾಡಿದ್ರು ಅದರ ವಿಚಾರಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದು ಸತ್ಯವೋ ಸುಳ್ಳೋ ಎಂಬುವಂಥದ್ದನ್ನು ವಿವೇಚಿಸುವಂಥದ್ದು ಕೇಳುವಂಥವರ ಆದ್ಯ ಕರ್ತವ್ಯ. ನಂತರವಾಗಿ ನಾವು ಯೇಸು ಸ್ವಾಮಿ ಬಳಿಗೆ ಹೋಗಿ ಸ್ವಾಮಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳಿದ್ರೆ ಯಾವ ಉಪಯೋಗ ಬರೋದಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಾವು ಬದುಕಿರಬೇಕಾದ್ರೆ ಯಾರೇ ಪ್ರಸಂಗ ಮಾಡಿದ್ರೇನು, ಯಾರೇ ಏನು ಹೇಳಿದ್ರೇನು ಅದನ್ನ ಮನೆಗೆ ಹೋಗಿ ಅದು ಸರಿಯೋ ತಪ್ಪು ಅನ್ನುವಂಥದ್ದನ್ನ ಪರೀಕ್ಷಿಸುವಂಥದ್ದು ನಮ್ಮ ಕರ್ತವ್ಯ. ಆದುದರಿಂದಲೇ ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಬರೆದಿರುವಂಥದ್ದು, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ಅವರಿಗೆ ಒಂದು ಒಳ್ಳೆ ಗುಣ ಇತ್ತು. ಏನು? ಶಾಸ್ತ್ರ ಪರಿಶೋಧಿಸುವಂಥ ಗುಣ. ಕೊಡುವುದಕ್ಕಿಂತ ಒಳ್ಳೆಯ ಗುಣ ಶಾಸ್ತ್ರವನ್ನು ಪರಿಶೋಧಿಸುವಂಥ ಗುಣ. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ದೇವರ ವಾಕ್ಯವನ್ನು ಓದುವಂಥದ್ದು, ಅದನ್ನು ಪ್ರಸಂಗಿಸುವಂಥದ್ದು, ಧ್ಯಾನ ಮಾಡುವಂಥದ್ದು ನಮ್ಮ ಸಂದರ್ಭ ಹಾಗೂ ಅನುಕೂಲತೆಗಳಿಗೆ ಅನುಗುಣವಾಗಿ ಅಲ್ಲ, ಬದಲಾಗಿ ನಾವು ಓದಿದ ದೇವರ ವಾಕ್ಯ ಅದರ ಹಿನ್ನೆಲೆಯ ಅನುಗುಣವಾಗಿ ಅದನ್ನು ಗ್ರಹಿಸುವಂಥವರಾಗಿರಬೇಕು. ಒಂದು ಮಾತನ್ನು ಹೇಳ್ತಾನೆ, ಸತ್ಯ ಯಾವಾಗಲೂ ಕಹಿಯಾಗಿರ್ತದೆ. ಸತ್ಯ, ಟ್ರೂತ್ ಆಲ್ವೇಸ್ ಹರ್ಟ್. ಸತ್ಯ ಯಾವಾಗಲೂ ನಮ್ಮನ್ನು ವೇದನೆ ಪಡಿಸ್ತದೆ, ಆದರೆ ಸತ್ಯ ಸತ್ಯವಾಗಿರ್ತದೆ. ಒಂದು ಸತ್ಯವನ್ನ ಅಥವಾ ಒಂದು ಸುಳ್ಳನ್ನ 1,00,000 ಸಾರಿ ಹೇಳಿದ್ರೂ ಅದು ಸುಳ್ಳೇ. ಅದು ಎಂದಿಗೂ ಸತ್ಯವಾಗಲ್ಲ ಪ್ರಿಯರೇ. ದೇವರ ವಾಕ್ಯವು ಧರ್ಮಶಾಸ್ತ್ರದ ಕುರಿತಾಗಿ ನಾವು ಜಾಗರೂಕತೆಯಿಂದ ಇರಬೇಕೆಂದು ತಿಳಿಸುವಂಥದ್ದಾಗಿದೆ. ವಿ ಶುಡ್ ವೆರಿ ಕೇರ್ಫುಲ್. ಆದುದರಿಂದ ಮತ್ತಾಯನ ಸುವಾರ್ತೆ ಯೇಸು ಸ್ವಾಮಿ ಹೇಳಿರುವಂಥ ಒಂದು ಮಾತು, ಈ ನನ್ನ ವಾಕ್ಯವನ್ನು ಕಲಿತು ಯಾರು ಅದನ್ನು ಅನುಸರಿಸುತ್ತಾರೋ ಅವರು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಬುದ್ಧಿಯುಳ್ಳ ಮನುಷ್ಯನಿಗೆ ಸಮಾನನಾಗಿರುವನು. ಅಂದರೆ ಯಾರು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾರೆ, ಯಾರು ದೇವರ ವಾಕ್ಯವನ್ನು ಶಾಸ್ತ್ರಗಳಲ್ಲಿ ಪರಿಶೋಧಿಸುತ್ತಾರೆ, ಅಂಥವರು ಬುದ್ಧಿಯುಳ್ಳ ಮನುಷ್ಯರು. ಈ ಬುದ್ಧಿಯುಳ್ಳ ಮನುಷ್ಯ, ಈ ಮೂಢನ ಬಗ್ಗೆ ನಾವು ಹೇಳುವಂಥದ್ದು ಬುದ್ಧಿಯರು. ನಾವೆಲ್ಲರೂ ಬುದ್ಧಿವಂತರು, ಬಾಕಿ ಇರೋರೆಲ್ಲ ಮೂಢರು. ನಾವೆಲ್ಲ ಬಂಡೆ ಮೇಲೆ ನಿಂತಿದ್ದೀವಿ, ಬಾಕಿ ಎಲ್ಲ ಮರಳು ಮೇಲೆ ನಿಂತಿದ್ದೀವಿ. ಅಲ್ಲ ಪ್ರಿಯರೇ, ದೇವರ ವಾಕ್ಯವನ್ನ ಪರಿಶೋಧಿಸದವನು ಮೂಢ. ಅವನು ಮರಳ ಮೇಲೆ ಮನೆ ಕಟ್ತಾ ಇದ್ದಾನ. ಅವನು ಯಾರು ಧರ್ಮಶಾಸ್ತ್ರದಲ್ಲಿ ಪ್ರಜ್ಞೆಯುಳ್ಳವರಾಗಿ, ಅದೇ ಅರಿವುಳ್ಳವರಾಗಿ, ಅಂಥವರು ತಮ್ಮ ಜೀವಿತವನ್ನು ಬಂಡೆಯ ಮೇಲೆ ಅಡಿಪಾಯವಾಗಿರ್ತಾರೆ. ಅಂದರೆ ಯಾರು ದೇವರ ಧರ್ಮಶಾಸ್ತ್ರದಲ್ಲಿ
ಧ್ಯಾನವನ್ನ ಮಾಡಿ ಅದನ್ನ ಕಲಿಯುತ್ತಾರೋ ಅವರು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿರುವಂತ ಮನುಷ್ಯನಿಗೆ ಹೋಲಿಕೆಯಾಗ್ತಾರೆ. ಮನೆಗಳು ಬಂದವು, ಬಿರುಗಾಳಿ ಬೀಸ್ತು, ನೀರು ಏರ್ತು, ಪ್ರತಿಕೂಲಗಳು ಬಂದು, ಕೆಟ್ಟ ಪರಿಸ್ಥಿತಿಗಳು ಬಂದವು. ಆದರೆ ಅವನು ಕ್ರಿಸ್ತನೆಂಬ ದೇವರ ವಾಕ್ಯವೆಂಬ ಬಂಡೆಯಲ್ಲಿ ಅವನು ತನ್ನ ಜೀವಿತವನ್ನು ಕಟ್ಟಿದ್ದರ ಫಲವಾಗಿ ಅವನು ಎಂದಿಗೂ ಬಿದ್ದು ಹೋಗೋದಿಲ್ಲ. ಅಂಥವನು ಎಂದಿಗೂ ಬಿದ್ದು ಹೋಗೋದಿಲ್ಲ ಪ್ರಿಯ ದೇವರ ಮಕ್ಕಳೇ. ಆದರೆ ಯಾವುದೋ ವಾಕ್ಯದ ಮೂಲೆಯನ್ನು ಕೇಳಿ ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಎಂಬಂಥ ಪ್ರಸಂಗವನ್ನು ಕೇಳಿ ತಮ್ಮ ಜೀವಿತವನ್ನು ಕ್ರಮೀಕರಿಸದೆ, ದೇವರ ವಾಕ್ಯವನ್ನು ಕಲಿಯದೆ, ದೇವರ ವಾಕ್ಯವನ್ನು ಧ್ಯಾನ ಮಾಡದೆ, ತಮ್ಮ ಜೀವಿತದ ಒಳ್ಳೆಯ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅಂಥವರು ಉಸುಬಿನ ಮೇಲೆ ಮನೆ ಕಟ್ತಾರೆ, ಮರಳಿನ ಮೇಲೆ ಮನೆ ಕಟ್ತಾರೆ. ಒಂದೇ ಒಂದು ಮಳೆ ಸಾಕು, ಒಂದೇ ಒಂದು ಬಿರುಗಾಳಿ ಸಾಕು. ಕನ್ನಡದಲ್ಲಿ ಸುಂದರವಾದ ಹಾಡಿದೆ, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ, ಆ ಮೂಢ ಉಸುಬಿನ ಮೇಲೆ ಮನೆ ಕಟ್ಟಿದ. ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ್ದ, ಹಾಗೆ ಮಳೆ ಬಂತು ದರಬರನೆ. ಓ ಮಳೆ ಬಂತು ನೀರು ಏರಿತು, ಓ ಮಳೆ ಬಂತು ನೀರು ಏರಿತು. ಆ ಮೂಢ ಉಸುಬಿನ ಮೇಲೆ ಮನೆ ಕಟ್ಟಿದ್ದ, ಆ ಮೂಢ ಉಸುಬಿನ ಮೇಲೆ ಮರಳಿನ ಮೇಲೆ ಮನೆ ಕಟ್ಟಿದ್ದ. ಆಗ ಮಳೆ ಬಂತು ದಡಬಡನೆ. ಓ ಮಳೆ ಬಂತು ನೀರು ಏರಿತು, ಓ ಮಳೆ ಬಂತು ನೀರು ಏರಿತು. ಆಗ ಮನೆ ತಡಬಡನೆ ಬಿದ್ದಿತ್ತು. ಅಂಥವರೇ ಪ್ರಶ್ನೆ ಕೇಳ್ತಾರೆ, ನಾನು ದೇವರಿಗೋಸ್ಕರವಾಗಿ ಇಷ್ಟೆಲ್ಲ ಮಾಡಿದೆ, ದೇವರಿಗೋಸ್ಕರ ಇಷ್ಟೆಲ್ಲ ಕೊಟ್ಟೆ, ಯಾಕೆ ನನ್ನ ಜೀವಿತದಲ್ಲಿ ಬಂತು? ಪ್ರಿಯ ಮಕ್ಕಳೇ, ಪ್ರಿಯ ದೇವರ ಮಕ್ಕಳೇ, ಇದು ನಿಮ್ಮ ಸೋಲು. ನೀವು ಕೇಳಿದಂಥ ದೇವರ ವಾಕ್ಯವು ಶಾಸ್ತ್ರಕ್ಕೆ ಅನುಗುಣವಾಗಿ ಇದೆಯೋ ಇಲ್ಲವೋ ಎಂಬುದಾಗಿ ನೀವು ಪರೀಕ್ಷೆ ಮಾಡಲಿಲ್ಲ. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನಮ್ಮ ಜೀವಿತ ಯಾಕೆ ಇಂದು ಸಹ ಅನೇಕರು ಬೀಳುವಂಥದ್ದನ್ನು ನಾವು ನೋಡ್ತೇವೆ, ಅನೇಕರು ಬೀಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ಅವರು ತಮ್ಮ ಜೀವಿತವನ್ನು ದೇವರ ವಾಕ್ಯವೆಂಬ ಬಂಡೆಯ ಮೇಲೆ ಕಟ್ಟದೆ ಓದದರ ಫಲವಾಗಿ, ದೇವರ ವಾಕ್ಯವನ್ನು ಧ್ಯಾನ ಮಾಡದರ ಓದದರ ಫಲವಾಗಿ, ದೇವರ ವಾಕ್ಯವನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿಯದೆ ಓದದರ ಫಲವಾಗಿ ಯೇಸು ಸ್ವಾಮಿ ಹೇಳಿದ್ನಲ್ಲ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವಂಥವ್ರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಅರಿತುಕೊಂಡು, ದೇವರ ವಾಕ್ಯದ ಮಹಿಮೆಯನ್ನು ಅರಿತುಕೊಂಡು, ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ರೂಪಿಸುವಂಥವರಾಗಿರಬೇಕು. ಇದೇ ದೇವರು ನಮ್ಮಿಂದ ಎದುರು ನೋಡುವಂತಹ ಒಂದು ಕಾರ್ಯ. ನಮ್ಮ ಜೀವಿತ ಒಂದು ಜಯಕರವಾಗಿ ಮಾರ್ಪಡಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಒಂದೇ ಒಂದು ಕಾರ್ಯ, ಅದಕ್ಕಿರುವಂಥ ಒಂದೇ ಒಂದು ಔಷಧ ಏನಂದರೆ, ನಾವು ದೇವರ ವಾಕ್ಯವನ್ನು ವ್ಯವಸ್ಥಿತವಾಗಿ ಕಲಿಯುವಂಥವರಾಗಿರಬೇಕು. ದೇವರ ವಾಕ್ಯವನ್ನು ವ್ಯವಸ್ಥಿತವಾಗಿ ಕಲಿಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಮಾಡುವಂಥ ಒಂದು ಅತ್ಯಂತ ಶೋಚನೀಯವಾದಂತಹ ಒಂದು ವಿಚಾರ, ನಮಗೆ ಇಷ್ಟೆಲ್ಲ ಸಮಯವನ್ನು ದೇವರು ಕೊಟ್ಟಿದ್ರೇನು, ಇಷ್ಟೆಲ್ಲ ಅವಕಾಶಗಳನ್ನು ದೇವರು ಕೊಟ್ಟಿದ್ರೇನು, ನಾವು ದೇವರ ಸನ್ನಿಧಾನದಲ್ಲಿ ಕೂತು ದೇವರ ವಾಕ್ಯವನ್ನು ಕಲಿಯದೆ ಯಾರೋ ಹೇಳಿದಂಥ ವಾಕ್ಯಗಳನ್ನು ನಾವು ಓದುವಂಥವರಾಗಿದ್ದೇವೆ. ಇಟ್ ಈಸ್ ನಾಟ್ ದ ರೈಟ್ ಥಿಂಗ್. ಪ್ರಸಂಗ ದೇವರ ವಾಕ್ಯವಲ್ಲ. ದಿಸ್ ಇಸ್ ದ ಗಾಡ್ಸ್ ವರ್ಡ್. ಪ್ರಸಂಗಿಸುವಂಥ ವ್ಯಕ್ತಿ ಆತನದೇ ಆದಂತಹ ಆಲೋಚನೆ ಹೇಳುತ್ತಾನೆ, ಆದರೆ ಇದು ದೇವರ ವಾಕ್ಯ. ಯು ಶುಡ್ ರೀಡ್ ದಿಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ನೀನು ಓದಿ, ಇದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು.
ವಿ ಶುಡ್ ಬಿ ವೆರಿ ಕೇರ್ಫುಲ್. ನಾವು ಬಹಳ ಜಾಗರೂಕತೆ ಉಳ್ಳರಾಗಿರಬೇಕು. ಒಂದು ವಿಚಾರವನ್ನು ಹೇಳ್ತಾನೆ ಯೇಸು ಸ್ವಾಮಿ ಮಾರ್ತಳಿಗೆ ಹೇಳಿದಂಥ ಒಂದು ವಿಚಾರ, ಮಾರ್ತಳೆ ಇನ್ನು ಅನೇಕ ವಿಚಾರದಲ್ಲಿ ಗಲಿಬಿಲಿಗೊಂಡಿದ್ದೀಯ, ಆದರೆ ಒಂದೇ ಒಂದು ಸಾಕು, ಅದು ಮರಿಯಳು ಆ ಒಳ್ಳೆಯ ಅಂಶವನ್ನು ತೆಗೆದುಕೊಂಡು. ಆ ಒಳ್ಳೆಯ ಅಂಶ ಏನು? ದೇವರ ಪಾದಪೀಠದಲ್ಲಿ ಕುಳಿತು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು, ದೇವರ ವಾಕ್ಯವನ್ನು ಕೇಳುವಂಥದ್ದು. ದಿಸ್ ಈಸ್ ಜೀಸಸ್. ಇದು ಯೇಸು, ಇದು ಯೇಸುವಿನ ಮಾತು ಪ್ರಿಯರೇ. ಸಿಟ್, ಇದನ್ನ ತೆಗೆದುಕೊಂಡು ಇದನ್ನ ನಿಮ್ಮೊಟ್ಟಿಗೆ ಕೂತ್ಕೊಳ್ಳಿ. ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂಥವನಾಗಿರ್ತಾನೆ. ನಾನು ಹೇಳ್ತೇನೆ, ಮನುಷ್ಯನಿಗೆ ಅನೇಕ ವಿಧವಾದ ಯೋಚನೆಗಳಿರ್ತಾವೆ. ಅವನು ತನ್ನ ಯೋಚನೆಗಳನ್ನು ಜನರ ಅವರ ಮನಸ್ಸಿಗೆ ತುಂಬುವುದಕ್ಕೆ ಪ್ರಯತ್ನ ಪಡ್ತಾನೆ. ಅದರಿಂದ ಯಾವ ಪ್ರಯೋಜನ ಇಲ್ಲ. ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಬೇಕು. ಆಗಿರಬೇಕಾದ್ರೆ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು. ನಾವು ದೇವರ ವಾಕ್ಯವನ್ನು ಕಲಿಯುವಂಥವರಾಗಿರಬೇಕು. ಧರ್ಮೋಪದೇಶ ಕಾಂಡ 6, 7, 8, 9 ಅಧ್ಯಾಯವನ್ನು ನೀವು ಓದ್ರಿ. ಧರ್ಮೋಪದೇಶ ಕಾಂಡ 6, 7, 8, 9 ಈ ಅಧ್ಯಾಯವನ್ನು ಓದ್ರಿ. ಅಲ್ಲಿ ದೇವರ ಧರ್ಮೋಪದೇಶ ಏನೆಂಬುದಾಗಿ, ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಕೊಟ್ಟಂಥ ಧರ್ಮೋಪದೇಶ ಏನೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 6ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ನಾನು ನಿಮಗೆ ತಿಳಿಸುವ ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ, ದಾರಿ ನಡೆಯುವಾಗ, ಮಲಗುವಾಗ, ಏಳುವಾಗ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. ಕೇವಲ ನಮ್ಮ ಬಾಯಿಯಲ್ಲಿದ್ದರೆ ಮಾತ್ರ ಸಾಲದು. ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಬೇಕು. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಿಂದ ಹೊರಟು ಬರ್ತದೆ. ಮತ್ತಾಯ 15:18 ಬಾಯಿಯೊಳಗಿಂದ ಹೊರಡುವಂಥದ್ದು ಮನಸ್ಸಿನೊಳಗಿಂದ ಬರುವಂಥದ್ದಾಗಿದೆ. ಇದೇ ಮನುಷ್ಯನನ್ನು ಓಲೆ ಮಾಡುವಂಥದ್ದು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರ್ತದೆ. ಇವು ಮನುಷ್ಯನನ್ನು ಕೆಡಿಸುವಂಥವುಗಳು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿಮಗೆ ತಿಳಿಸಿದಂಥ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಡ್ರಿ. ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇರುವುದಾದರೆ ಈ ಹೇಳಲ್ಪಟ್ಟಂತೆ ಯಾವ ಸ್ವಭಾವಗಳು ನಿನ್ನ ಜೀವಿತದಲ್ಲಿ ಇರೋದಿಲ್ಲ. ಇದು ನನ್ನ ಮಾತಲ್ಲ, ಇದು ಸತ್ಯವೇದ ಹೇಳುವಂತ ಮಾತು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ, ಈಗ ನಾನು ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀನು ಅನುಸರಿಸಬೇಕು, ಅನುಸರಿಸಿದರೆ ನೀನು ಬದುಕಿ ಹೆಚ್ಚಿ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತೀಯ ಎಂಬುದಾಗಿ. 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುತ್ತೀರಿ. ಯಾವಾಗ ಈ ಧರ್ಮೋಪದೇಶವನ್ನು ನೀವು ಅನುಸರಿಸಿ ನಡೆಯುವುದಾದರೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ನಾವು ಕಲಿಯುವಂಥವರಾಗಿರಬೇಕು. ಯಾತಕ್ಕೋಸ್ಕರವಾಗಿ? ಇದು ದೇವರು ಕೊಟ್ಟಿರುವಂಥ ಒಂದು ಆಜ್ಞೆ. ಯೋಶುವನ ಪುಸ್ತಕ 1ನೇ ಅಧ್ಯಾಯ 7ರಿಂದ 9 ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಯೋಶುವನಿಗೆ ಹೇಳಿದಂಥ ಮಾತು, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಅವುಗಳನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಕೃತಾರ್ಥನಾಗ್ತೀಯ. ಸೊ ನಾವು ದೇವರ ವಾಕ್ಯವನ್ನು ಕಲಿಸಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ನೀವು ಇವುಗಳು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಇವುಗಳನ್ನು ನಾವು ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕಾದ್ರೆ ಮೊದಲು ನಾವು ಇದನ್ನು
ಕಲಿತಂಥವರಾಗಿರಬೇಕು. ಸೊ ಯಾರು ಈ ದೇವರ ವಾಕ್ಯವನ್ನ ಅಭ್ಯಾಸ ಮಾಡ್ತಾರೆ ಅವರ ಜೀವಿತದಲ್ಲಿ ಆಗುವಂಥ ಆಶೀರ್ವಾದ, ಕೀರ್ತನೆ 1, 2, 3 ಬರೆಯಲ್ಪಟ್ಟಿದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮಲವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ. ಅಂದರೆ ನಿನ್ನ ಜೀವಿತದಲ್ಲಿ ನೀನು ಉದ್ದೇಶಿಸಿರುವಂಥ ಕಾರ್ಯವು ಸಫಲವಾಗಬೇಕಾದ್ರೆ ನೀನು ನಿರಂತರವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವನಾಗಿರಬೇಕು. ದಿಸ್ ಇಸ್ ನಾಟ್ ಮೈ ವರ್ಡ್, ದಿಸ್ ಇಸ್ ವಾಟ್ ದ ವರ್ಡ್ ಆಫ್ ಗಾಡ್. ಇದು ದೇವರ ವಾಕ್ಯವಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 23ನೇ ವಾಕ್ಯ, ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳುವಂಥದ್ದು. ಜ್ಞಾನೋಕ್ತಿ 4:23, ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಟುವು. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆಯುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಬಲ ಹೊಂದಿದವನಾಗಿರು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಫಸ್ಟ್ ವಿ ಹ್ಯಾವ್ ಟು ಲರ್ನ್. ಮೊದಲು ನಾವು ದೇವರ ಧರ್ಮಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಕಲಿತು ಇತರರಿಗೆ ನಾವು ಬೋಧಿಸುವಂಥವರಾಗಿರಬೇಕು. ಇದು ದೇವರು ನಮ್ಮಿಂದ ಎದುರು ನೋಡುವಂಥ ಕಾರ್ಯ. ಮೊದಲು ನಾವು ದೇವರ ವಾಕ್ಯವನ್ನು ಕಲಿಬೇಕು. ಎರಡನೇದಾಗಿ ನಾವು ದೇವರ ವಾಕ್ಯದಲ್ಲಿ ಬೇರೂರಿ ನಿಂತವರಾಗಿರಬೇಕು. 2 ಪೇತ್ರ 3:18 ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನ ಹೊಂದುತ್ತಾ ಇರ್ರಿ. ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ಅಭಿವೃದ್ಧಿಯನ್ನ ಹೊಂದುತ್ತಾ ಇರಬೇಕು. ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅದರ 15ನೇ ವಾಕ್ಯ ಬರೆಯಲ್ಪಟ್ಟಿದೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು. ಅಂದರೆ ಕ್ರಿಸ್ತನ ವಿ ಶುಡ್ ಗ್ರೋ ಅಂಟಿಲ್ ದ ಹೆಡ್, ಅಂದರೆ ಕ್ರಿಸ್ತನ ತಲೆಯ ತನಕ ನಾವು ಬೆಳೀತಾ ಇರಬೇಕು ದೇವರ ವಾಕ್ಯದಲ್ಲಿ. 1 ಕೊರಿಂಥಿ 3ನೇ ಅಧ್ಯಾಯ ಅದರ 1-4 ವಾಕ್ಯಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಸಭೆಗಳಲ್ಲಿ ಭೇದಗಳು ಉಂಟಾಯಿತು. ಕೆಲವರು ಹೇಳ್ತಾರೆ ನಾನು ಅಪೊಸ್ತಲನವನು, ಕೆಲವರು ಹೇಳ್ತಾರೆ ನಾನು ಅಪೊಲೋಸನ್, ನಾನು ಇನ್ನೊಬ್ರು ಹೇಳ್ತಾರೆ ನಾನು ಯಾರು ಪೌಲನವನು, ಕೆಲವರು ಹೇಳ್ತಾರೆ ನಾನು ಕ್ರಿಸ್ತನವನು. ಅಲ್ಲಿ ಪೌಲನು ಹೇಳ್ತಾ ಇರುವಂಥದ್ದು, ನೀವು ಕ್ರಿಸ್ತನಲ್ಲಿ ಬೆಳವಣಿಗೆ ಹೊಂದಿಲ್ಲ. ಕ್ರಿಸ್ತನಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದರೆ, ದೇವರ ವಾಕ್ಯದಲ್ಲಿ ನೀವು ಜ್ಞಾನ ಸಂಪನ್ನರಾಗಿದ್ದರೆ ನೀವು ಈ ಥರ ಹೇಳ್ತಾ ಇರಲಿಲ್ಲ. ಅಪೊಲೋಸನು ಯಾರೂ ಇಲ್ಲ, ಪೌಲನು ಯಾರೂ ಇಲ್ಲ, ಕ್ರಿಸ್ತನೇ ಎಲ್ಲದಕ್ಕಿಂತಲೂ ಎಲ್ಲವನಾಗಿದ್ದಾನೆ. ನಾವು ಕ್ರಿಸ್ತನ ತಲೆಯ ತನಕ ಬೆಳೆಯುವಂಥವರಾಗಿರಬೇಕು. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ ಅದರ 12-14 ವಾಕ್ಯಗಳನ್ನು ಓದುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ. ಅಲ್ಲಿ ಬರೆದಿರುವಂಥದ್ದು, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠವನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಕಾಲ ನೋಡಿದ್ರೆ, ವರ್ಷ ನೋಡಿದ್ರೆ, ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಇವತ್ತು ನಾವು ಬೋಧಕರಾಗಿ ಹೋಗಬೇಕಾಗಿತ್ತು. ಆದರೆ ಇವತ್ತು 4 ಗೋಡೆಗಳ ಮಧ್ಯದಲ್ಲಿ ಜಗಳ ಮಾಡಿಕೊಂಡು ಇಲ್ಲ ಸಲ್ಲದ ವಿಚಾರಗಳಿಗೆ ನಾವು ನಮ್ಮದೇ ಆದ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳಿಕೊಂಡು ಹೋರಾಡ್ತಾ ಇದ್ದೇವೆ. ಕಾರಣ ನೀವು ಕ್ರಿಸ್ತನ ತಲೆಯೋಪಾದಿಯಲ್ಲಿ ನೀವು ಬೆಳವಣಿಗೆಯನ್ನು ಪಡೆದಿಲ್ಲ. ಇವತ್ತು ನಾವು ಟಿವಿಗಳಲ್ಲಿ ನಾವು ನೋಡ್ತೇವೆ, ಸಬ್ಸ್ಟಿಟ್ಯೂಟ್ ಅದಕ್ಕೆ ಏನಂತಾರೆ, ಇದಕ್ಕೆ ಬದಲಾಗಿ ಒಂದು ಮಕ್ಕಳು ಆಹಾರ ತಿನ್ನಲ್ಲ, ಇದು ಕುಡಿಸ್ಬಿಟ್ರೆ ಅದೆಲ್ಲ ಇದರೊಟ್ಟಿಗೆ ಬಂದ್ಬಿಡ್ತದೆ. ದೊಡ್ಡವರಿಗೆ ಕ್ಯಾಲ್ಸಿಯಂ C ಕಡಿಮೆ ಆಯ್ತಾ, ಈ ಟ್ಯಾಬ್ಲೆಟ್ ತಿಂದ್ಬಿಟ್ರೆ ಕ್ಯಾಲ್ಸಿಯಂ C ಬಂದ್ಬಿಡ್ತದೆ.
ದೇವರ ವಾಕ್ಯಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ ಪ್ರಿಯರೇ. ವಿ ಶುಡ್ ಗ್ರೋ. ಇವತ್ತು 30 ದಿನಕ್ಕೆ ಸಬ್ಸ್ಟಿಟ್ಯೂಟ್ ಬಂದಿದ್ದಾವೆ ನಮ್ಮ ಮನೆಗಳಲ್ಲಿ, ಮೊಬೈಲ್ಗಳಲ್ಲಿ ಸಬ್ಸ್ಟಿಟ್ಯೂಟ್ ಬರ್ತಾ ಇರ್ತವೆ. ನೆವರ್ ಮೋಸ ಹೋಗಬೇಡ್ರಿ. ದಿಸ್ ಇಸ್ ವಾಟ್ ದ ವರ್ಡ್ ಆಫ್ ಗಾಡ್. ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಮಿಲಿಟರಿಗೆ ಒಬ್ಬ ವ್ಯಕ್ತಿಯನ್ನು ರಿಕ್ರೂಟ್ ಮಾಡುವಾಗ ಯುದ್ಧದ ಸಮಯದಲ್ಲಿ ಅವನಿಗೆ ಟ್ರೈನಿಂಗ್ ಕೊಡೋದಿಲ್ಲ. 4 ವರ್ಷದಲ್ಲಿ ಅವನ ಟ್ರೈನಿಂಗ್ ಮುಗಿದೋಗ್ಬಿಡ್ತದೆ. ನೆಕ್ಸ್ಟ್ ಅವನು ಈಸ್ ರೆಡಿ ಫಾರ್ ದ ವಾರ್. ಬಟ್ ಕ್ರೈಸ್ತಗೋಳದಲ್ಲಿ ಸ್ಟಿಲ್ ವಿ ಆರ್ ಇನ್ ಟ್ರೈನಿಂಗ್ ಪೀರಿಯಡ್. ಅನೇಕರು ಹೇಳಿರುವಂಥದ್ದು ನಾನು ಕೇಳಿದ್ದೇನೆ. ಅಯ್ಯ, ನಿಮ್ಮ ಎಕ್ಸ್ಪೀರಿಯನ್ಸು ಅಲ್ಲ, ನಿಮ್ಮ ವಯಸ್ಸಿಗಿಂತ ನನ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಎಂಬುದಾಗಿ ಅನೇಕ ಹಿರಿಯರು ಹೇಳಿರುವಂಥದ್ದು ನಾನು ಕೇಳಿದ್ದೇನೆ. ಪಾಸ್ಟ್ರೇ, ನಿಮ್ಮ ವಯಸ್ಸಿನ ಮೊಮ್ಮಗ ನನಗಿದ್ದಾನೆ ಅಂದರೆ ನೀವು ನನಗೆ ಉಪದೇಶ ಮಾಡಬೇಡ್ರಿ, ಐ ನೋ ಎವ್ರಿಥಿಂಗ್. ಆದರೆ ಬೈಬಲ್ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕಾಲವನ್ನು ನೋಡಿದರೆ ನೀವು ಬೋಧಕರಾಗಬೇಕಾಗಿತ್ತು, ನೀವು ಬೇರೆ ಒಂದು ಕಡೆ ಸುವಾರ್ತೆಯನ್ನು ಸಾರಬೇಕಾಗಿತ್ತು. ಆದರೆ ಇವತ್ತು 4 ಗೋಡೆಗಳ ಮಧ್ಯದಲ್ಲಿ ಕೂತುಕೊಂಡು ಇಲ್ಲ ಸಲ್ಲದ ಜಗಳವನ್ನು ಮಾಡ್ತಾ ಇದ್ದೀರಾ. ಇವತ್ತು ನಿಮಗೆ ಮೂಲ ಪಾಠವನ್ನು ಹೇಳ್ಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ದೇವರ ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡುವ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಲಿಲ್ಲ. ನನ್ನನ್ನು ಕೇಳುವಂಥ ಪ್ರೀತಿಯ ದೇವರ ಮಕ್ಕಳೇ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನಾವು ನಮ್ಮ ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸ್ತೇವೆ, ನಾವು ಯಾವ ಉದ್ದೇಶದಿಂದ ನಮ್ಮ ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸ್ತಾ ಇದ್ದೇವೆ ಎಂಬುವಂಥದ್ದನ್ನು ಯೋಚನೆ ಮಾಡ್ರಿ. ನಿಜವಾಗಲೂ ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರವಾಗಿಯಾ, ಅಥವಾ ಫೈನಲ್ ಡೇಯಲ್ಲಿ ಅವನು ಅವಾರ್ಡನ್ನು ತರುವುದಕ್ಕೋಸ್ಕರವಾಗಿದ? ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗದು. ಕನ್ನಡದಲ್ಲಿ ಒಂದು ಸುಂದರವಾದ ಗಾದೆ ಇದೆ, ಗಿಡವಾಗಿ ಬೊಗ್ಗದು ಮರವಾಗಿ ಬೊಗ್ಗಿತೆ. ಗಿಡವಾಗಿ ಬೊಗ್ಗಿಸೋದಕ್ಕೆ ನಮ್ಮ ಕೈಯಿಂದ ಆಗದೆ ಹೋದರೆ ಮರವಾದಾಗ ಬೊಗ್ತದ ಅದು. ದೇವರ ಧರ್ಮಶಾಸ್ತ್ರವನ್ನು ನಾವು ನಮ್ಮ ಮಕ್ಕಳಿಗೆ ಬೋಧಿಸಬೇಕು. ಧರ್ಮೋಪದೇಶ ಕಾಂಡ 6, 7 ಅಧ್ಯಾಯದಲ್ಲಿ ನಾವು 7ನೇ ಅಧ್ಯಾಯದಲ್ಲಿ ನಾವು ಬರೆಯಲ್ಪಟ್ಟಿದೆ. ಇದನ್ನು ಏನು ಎಂಬುದಾಗಿ ಕೇಳುವಾಗ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಐಗುಪ್ತ ದೇಶದಿಂದ ದೇವರು ನಮ್ಮನ್ನು ಯಾವ ರೀತಿ ಕರ್ಕೊಂಡು ಬಂದ. ಟೆಲ್ ಯುವರ್ ಚಿಲ್ಡ್ರನ್ ಹೌ ಗಾಡ್ ಬ್ರಾಟ್ ಫ್ರಮ್ ದ ಲ್ಯಾಂಡ್ ಆಫ್ ಈಜಿಪ್ಟ್. ನಿಮ್ಮ ಮಕ್ಕಳಿಗೆ ಹೇಳ್ರಿ ಯಾವ ರೀತಿಯಾಗಿ ದೇವರು ನಿಮ್ಮನ್ನು ಇಲ್ಲಿಯ ತನಕ ತೆಗೆದುಕೊಂಡು ಬಂದ. ದಾವೀದ ಹೇಳ್ತಾ ಇದ್ದಾನೆ, ಇಲ್ಲಿಯ ತನಕ ನನ್ನನ್ನು ತೆಗೆದುಕೊಂಡು ಬರಲು ನಾನು ಎಷ್ಟರವನು, ನನ್ನ ಕುಲ ಎಷ್ಟರದು. ಪ್ರಿಯ ದೇವರ ಮಕ್ಕಳೇ, ಗಿಡವಾಗಿ ಬೊಗ್ಗದು ಬರವಾಗಿ ಬೊಗ್ಗಿದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ದೇವರೇ, ನಿಮ್ಮ ಧರ್ಮಶಾಸ್ತ್ರದ ಅಧ್ಯಯನದ ಕುರಿತಾಗಿ, ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತಾಗಿ ನಾವು ಅನೇಕ ವಿಚಾರಗಳನ್ನು ಮಾತನಾಡಿದ್ದೇವೆ ಸ್ವಾಮಿ. ದೇವರೇ, ನಮ್ಮ ಪ್ರತಿಯೊಂದು ಮಾತುಗಳನ್ನು ನೀನು ಆಲಿಸಿದ್ದೀಯ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಕೇಳಿರುವಂಥ ಪ್ರತಿಯೊಬ್ಬರನ್ನು, ಪ್ರಸಂಗಿಸಿದ ನನ್ನನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ದೇವರೇ, ನಾವು ಕೇಳುವಂಥವರು, ಪ್ರಸಂಗಿಸುವಂಥವರು ಮಾತ್ರವಾಗಿ ಮಾರ್ಪಡದೆ ಕರ್ತನೇ, ಅದನ್ನು ಅನುಸರಿಸುವಂಥವರಾಗಿ ನಡೆಯುವಂಥ ಕೃಪೆ ಮಾಡಪ್ಪ. ನಿನ್ನ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ದೇವರ ಆತ್ಮನು ಹೇಳುವಂಥದ್ದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ದೇವರೇ, ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜದೋಪಾದಿಯಲ್ಲಿ ಇದು ಫಲ ಕೊಡುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನೆಗಳ ಮೇಲೆ ನಿನ್ನ ಸದಾಕಾಲವನ್ನು ನೆಲೆಗೊಂಡಿರಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.